ಬಾರಿಯ ಕಂಡಾಯವಂತೆ ಬಸವನ ಪರಿಮ್ಯಾಳವಲ್ಲ ಸಿದ್ದಯ್ಯ ಸ್ವಾಮಿ ಬನ್ನಿ ಕಾಳಿಂಗನ ಗವಿಯ ಹತ್ತಿರ ಮೆಲ್ಲ ಮೆಲ್ಲಗೆ ಬಂದಾರಂತೆ ಸಿದ್ದಯ್ಯ ಸ್ವಾಮಿ ಧರ್ಮಗುರು ಪರಂಜ್ಯೋತಿ ಕಂಡ ಹಿದು ಮೂರ್ತಿ ಏನೋ ಚಂಪಾಚಾರಿ ಕುಲಮ ಕಚೇರಿ ಒಳಗೆ ಕುಲ 18 ಜಾತಿ ಜನಗಳಿಗೆಲ್ಲ ತಾಳಿ ಮಾಡಿಕೊಟ್ಟುಕೊಂಡ ನಾನೇ ಅಂತ ಹೇಳಿದೆಲ್ಲೋ ನಿನ್ನ ವಂಶಲಾಗಿ ಚಂಪಾಚಾರಿ. ಹೌದು, 7 ವರ್ಷದ ಮಗನ ಶರೀರದೊಳಗೆ ಕಾಮ ಕ್ರೋಧ ಮದ ಅಹಂಕಾರ ಅಂತಕ್ಕಂಥದ್ದು ತುಂಬಿ ತುಳುಕಾಡ್ತಾ ಇದೆ. ನಿನ್ನ ಆ ಕಾಮ ಅಂತಕ್ಕಂಥದ್ದು ಹೋಗ್ಲಾಡ್ಬೇಕಾದ್ರೆ ನಿನಗೆ ಕುಂದೂರು ಬೆಟ್ಟದ ಕಾಳಿಂಗನ ಗವಿ ಸರಿ ಅಂತೇಳಿ ಸ್ವಾಮಿ ಚಂಪಾಚಾರಿ ಮಗನ ಕರ್ಕೊಂಡು ಬಂದು ಎಲೆ ಕುಂದೂರು ಬೆಟ್ಟದ ಕಾಳಿಂಗನ ಗವಿಯೊಳಗಿರ್ತಕ್ಕಂಥ ಕಾಳಿಂಗ ಶರಪನ ಕೂಗಿದ್ರಂತೆ. ಕಾಳಿಂಗ ಶರ್ಪ ಯಾವಾಗ ಗುರುಗಳು ಕೂಗಿದ ತಕ್ಷಣ ಕಾಳಿಂಗ ಶರ್ಪ ಬಂತಂತೆ. ನೋಡಪ್ಪ ಕಾಳಿಂಗ ಶರ್ಪ, ನಿನ್ನ ಬಳಿಯಲ್ಲಿ ಇವನ್ನ 12 ವರ್ಷಗಳ ತನಕ ಇಟ್ಕೊಂಡಿದ್ದು. 12 ವರ್ಷ ತುಂಬಿದ ಮೇಲೆ ಇವನ್ನ ನನ್ನ ರಾಯರ ಚಂದ್ರಶಾಲೆ ಕುರುಬೇಗೌಡ್ರ ಮಠಮನೆಗೆ ಕಳಿಸಪ್ಪ ಎಂಬುದಾಗಿ ಹೇಳಿ ಆ ಚಂಪಾಚಾರಿ ಮಗನ್ನ ಯಾವಾಗ ಕೈ ಹಿಡಿದು ಆ ಕಾಳಿಂಗನ ಕೈ ಕೊಟ್ಟಾಗ ಕಾಳಿಂಗ ಶರ್ಪ ಚಂಪಾಚಾರಿ ಕಾಲುಗಳನ್ನು ಕಚ್ಕೊಂಡು ಹೇಳ್ಕೊಂಡು ಹೋಗ್ತಿರದಂತೆ ಕಾಳಿಂಗನ ಗವಿಯ ಒಳಗೆ ಲಕಶಿಕನ ಮಗನ ಇಂಥ ಸ್ಥಿತಿ ಮಾಡಿದೆಪ್ಪ, ಕಲುಷಕರೇ ನೊರೆಯ ಹಾಲು ಕುಡಿಯುತ್ತಿದ್ದ ಮಗನ ಕಾಳಿಂಗನ ಗವಿಯ ಒಳಗೆ ಆವು ಚೌಳಿಗೆ ನನ್ನ ಮಗನ ಮಾಡಿ ಹೋದಯ್ಯಪ್ಪ ಮಂಟೇದ ಲಿಂಗಯ್ಯ. ಸ್ವಾಮಿ, ನಾನಿಂತ ಕೆಟ್ಟ ದೇವರಂತ ನನಗೆ ಗೊತ್ತಾಗಿದ್ರೆ ನಾನು ಕುಲಮ ಕಚೇರಿ ಒಳಗೆ ನಾನಂತ ಮಾತುಗಳಾಡ್ತಿದ್ದಪ್ಪ. ಗುರುದೇವ, ನನ್ನನ್ನ ಆವು ಚೌಳಿಗೆ ನನ್ನ ಮಗನ ಮಾಡಿ ಹೋಗ್ತೀಯಪ್ಪ ಅಂತೇಳಿ ಕೆಂಪಚಾರಿ ಕಣ್ಣಲ್ಲಿ ಕಣ್ಣೀರು ತೊಟ್ಟು ಹೋದಂತೆ ಕಾಳಿಂಗ ಶರ್ಪ ಆ ಕೆಂಪಚಾರಿ 7 ವರ್ಷದ ಮಗನ ಕಾಲುಗಳು ಹಿಡ್ಕೊಂಡು ಹೇಳ್ಕೊಂಡು ಕಾಳಿಂಗನ ಗವಿ ಒಳಗೆ ಹೋಗುವಾಗ ನಾಗರದಾವು ಬಂದು ನಾಲಿಗೆಯ ಕಚಗತ್ತು, ಒಳ್ಳೆ ಹಾವು ಬಂದು ಹೊಟ್ಟೆಯ ಹಿಡ್ಕತ್ತು, ಸೊಂಟಗ ನಾವು ಬಂದು ಅವನ ಗಂಟಾಲ ಕಚಗತ್ತು, ಯಪ್ಪಾವು ಬಂದು ಅವನ ಎಕ್ಕತ್ತ ಹಿಡ್ಕತ್ತು, ಮಂಡನ ನಾವುಗಳು ಬಂದು ಅವನ ಮಂಡಿಗಳ ಕಚ್ಚಗೊಂಡವು. ಅವನು ಕಚ್ಚಿದ ಮಗನ ಕಿತ್ತು ಕಿತ್ತು ಎಸೆಯುತ್ತಾನೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಕೆಂಪಚಾರಿ ಕುಲಮ ಕಚೇರಿ ಒಳಗೆ ದೃಷ್ಟಿ ಮಾತಾಡದೆ ಹೋಗಿದ್ರೆ ನಿನ್ನನ್ನ ಇಂಥ ಸ್ಥಿತಿ ಮಾಡಿ ಹೋಗ್ತಿದ್ನೇನು ಇಲ್ಲ ಎಂಬುದಾಗಿ ದರ ದೊಡ್ಡವರು ಬಾರಿಗುಂಡ ತೆಗೆದು ಆ ಕೆಂಪಚಾರಿಯ ಬಾಗಿಲಿಗೆ ಮರೆ ಮಾಡಿದ್ರಂತೆ. 12 ವರ್ಷ ತುಂಬ ತನಕ ಇವನು ಸೂರ್ಯ ಚಂದ್ರಾದಿಗಳ ಕಿರಣಗಳು ಸಹ ಕಣ್ಣು ಕಾಣಬಾರದು.
12 ವರ್ಷ ತುಂಬಿದ ಮೇಲೆ ಇವನಿಗೆ ಸೂರ್ಯನ ಬೆಳಕು ಇವನ 12 ಆಳುತ್ತ ಈ ಕಾಳಿಂಗನಿಗವಿಗೆ ಕಾಣಲಿ. ಇವತ್ತು ನನ್ನ ಈ ಕೆಂಪಚಾರಿ ಬಾಗಿಲಿಗೆ ಮುಚ್ಚಿರುವ ಈ ಬಾರಿ ಪಡೆದು ಗುಂಡು ನಾಳೆ ನನ್ನ ಬೊಪ್ಪೆಗೌಂಡು ಪುರ್ದು ಕುರುಬೆಗೌಂಡಟ್ಟಿ ಪಾತಾಳ ಲೋಕಕ್ಕೆ ನಾ ಮರೆಯಾಗಿ ಹೋಗುವಾಗ ಇವನ ಬಾಗಿಲಿಗೆ ಮುಚ್ಚಿರುವ ಗುಂಡೇ ನನ್ನ ಬಾಗಿಲಿಗೆ ಮರೆಯಾಗಲಿ ಅಂತೇಳಿ ನಾಗು ಬೆತ್ತವ ತೆಗೆದು ಆ ಬಾರಿಯ ಗುಂಡಿನ ಮೇಲೆ ಶಾಸನವನ್ನು ಬರೆದು ಬಿಟ್ಟು ಆ ಕೆಂಪಚಾರಿಯನ್ನ ಕುಂದೂರು ಬೆಟ್ಟದ ಕಾಳಿಂಗನ ಗವಿಯೊಳು ಕೂಡ ಹಾಕ್ಬಿಟ್ಟು ಎಳೆಯ ಕುಂದೂರು ಬೆಟ್ಟ ಮೆಲ್ಲ ಮೆಲ್ಲನೆ ಹಿಡಿದಾರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಎಳೆಯ ಕುಂದೂರು ಬೆಟ್ಟ ಮೆಲ್ಲ ಮೆಲ್ಲನೆ ಇಳಿದು ಗುರುಬೇಗೌಡರ ಮನೆ ರಾಯರ ಚಂದ್ರ ಶಾಲೆಗೆ ನಮ್ಮ ರಾಜಗುರು ಮಾಡಿದರಂತೆ ಸಿದ್ದಯ್ಯ ಸ್ವಾಮಿ ಕುರುಬೇಗೌಡರ ಮನೆಗೆ ಬಂದ ತಕ್ಷಣ ದೊಡ್ಡ ತಾಯಿಯವ್ರು ನೋಡ್ಬಿಟ್ಟು ನಮ್ಮಣ್ಣನವರು ಮಗನ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು, ಮಗನ್ ಕರ್ಕೊಂಡು ಬಂದಿರಬಹುದು ಹೇಳಿ ಅವ್ರ ಪಾದಕ್ಕೆ ಪನ್ನೀರ್ ಆಜ್ಞೆಗಳು ತಂದ್ರಂತೆ. ದೊಡ್ಡಮ್ಮ ದೊಡ್ಡಮ್ಮ ನಮ್ಮ ಪಾದ ಮುಟ್ಟಬೇಡಿ ದೊಡ್ಡಮ್ಮ. ಏಕೆ ಹಣ್ಣಯ್ಯ? ದೊಡ್ಡಮ್ಮ ಮಾರಳ್ಳಿ ಮುದ್ದಮ್ಮನ ಮಗನಾಗಿರುವ ಕೆಂಪಚಾರಿ ನಮ್ಮನ್ನ ಮುಟ್ಟಿ ಮೈಲಿಗೆ ಮಾಡಿಬಿಟ್ಟಿದ್ದಾನೆ. ಆದ್ರಿಂದ ಓನಗಳ್ಳಿ ಗ್ರಾಮದಲ್ಲಿರುವಂತ ಮಡುವಾಳ ಮಾಚಪ್ಪನ ಬರಮಾಡ್ಬಿಡಿ. ನಾವು ಅವನ ಮಡಿಯನ್ನು ಬಿಡಿಸ್ಕೊಂಡು ನಾವು ಮಾಲಿಗೆ ಮಡಿಗೆ ಸ್ಥಾನಕ್ಕೆ ಹೋಗ್ಬೇಕು. ಹೌದಿ ಅಣ್ಣಯ್ಯ? ಆಗ್ಬೋದಂತ ಹೇಳಿ ಒನಗಳ್ಳಿ ಗ್ರಾಮಕ್ಕೆ ಹೋಗಿ ಮಾಚಪ್ಪನವರನ್ನ ಬರಮಾಡದಂತೆ ದೊಡ್ಡಮ್ಮ ತಾಯಿ. ದೊಡ್ಡವರು ಬರಮಾಡ್ತಾ ಇದ್ದಾರೆ, ಮಾಚಪ್ಪ ಬರ್ಬೇಕಂತೆ ಕುರುಬೇಗೌಡ್ರ ಮಠ ಮನೆಗೆ ಎಂಬ ತಕ್ಷಣ ಆ ದೊಡ್ಡಮ್ಮ ತಾಯಿಯವರು ಮಾತನ್ನು ಕೇಳಿದ ತಕ್ಷಣ ಮಡುವಾಳ ಮಾಚಪ್ಪ ಓಡಿ ಓಡಿ ಬಂದಿದ್ದಾರೆ. ಗುರುಗಳ ಪಾದದ ಚರಣಗಳಲ್ಲಿ ಬಂದು ಕರೆವೆತ್ತಿ ಕೈ ಮುಗಿದು ಶಿರುಬಾಗಿ ಶರಣ ಮಾಡಿದ್ರಂತೆ. ಬುದ್ಧಿ ಯಾತಕ್ಕೋಸ್ಕರ ಬರಮಾಡಿದ್ರಿ ಬುದ್ಧಿ? ಮಾಚಪ್ಪ ಕಲ್ಲು ನೀರು ಕರಗಂತ ಸಪ್ಟೆಂಬರ್ ರಾತ್ರಿ ಹೊತ್ತಿನಲ್ಲಿ ಅಕ್ಷಿ ಪಕ್ಷಿಗಳು ಗಲಗಿಲ್ದೇ ಹೋದಂತ ಸಮಯದಲ್ಲಿ ನೀನು ನಾನು ಇಬ್ರು ಮಾಲಿಗೆ ಮಡುವಿಗೆ ಸ್ನಾನಕ್ಕೆ ಹೋಗ್ಬೇಕಲ್ಲೋ, ಅದಕ್ಕೆ ನೀ ಮಡಿ ಬಿಡ್ಬೇಕು ಮಾಚಪ್ಪ. ಹಾಗ್ಲಿ ಬುದ್ಧಿ, ಮಡಿ ಬಿಟ್ಕೊಡ್ತೀನಿ ಬುದ್ಧಿ. ಮಾಚಪ್ಪ ಮಡಿ ಬಿಡ ಲೆಕ್ಕಾಚಾರ ಗೊತ್ತೇನೋ? ಅಯ್ಯಯ್ಯೋ ಇದೇನ್ ಬುದ್ಧಿ, ಅದೇ ಜಾತಿ ಒಳಗುಟ್ಟಿ ಅದೇ ಕಸಬು ಮಾಡ್ತಾ ಮಡಿ ಬಿಡ ಲೆಕ್ಕಾಚಾರ ಗೊತ್ತಿಲ್ವೇ? ಮಾಚಪ್ಪ ಬಲಗೈ ಮುಟ್ಟಿ ಭಾಷೆ ಕೊಡೋ ಮಡಿ ಬಿಡ್ತೀನಿ ಅಂತ. ಮಾಚಪ್ಪನಿಗೆ ಹನುಸೂನ್ಯ ಜಾಸ್ತಿ. ಮಾಚಪ್ಪ ಭಾಷೆ ಕೊಟ್ಟ, ಭಾಷೆಯನ್ನ ಸ್ವಾಮಿಗಳ ಕೈ ಮೇಲೆ ಕೊಟ್ಟ ತಕ್ಷಣ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಮಾಚಪ್ಪ ಮಡಿ ಬಿಡುವಂತ ವಿಚಾರ ಹೇಳ್ತೀನಿ ಕೇಳೋ. ಹಿಂದಲ ಮಡಿ ಎತ್ತಬೇಕು, ಮುಂದಲ ಮಡಿ ಬಿಡಬೇಕು, ವೀರಣ್ಣ ಬೊಮ್ಮಣ್ಣ ಇನ್ನೆರಡು ಪೇಜ್ಗಳು ನಿನ್ನ ಕೈ ಒಳಗೆ ಹುರಿಬೇಕು, ಮೇಲ್ಕಟ್ಟಿ ಹಿಡಿಬೇಕು, 4 ಕಾಳು ಮಾಡುವಂತ ಕೆಲಸ ನೀವು ಒಬ್ಬನೇ ಮಾಡ್ಕೊಂಡು ನನಗೆ ಮಡಿ ಬಿಟ್ಕೊಂಡು ಹೋಗ್ಬೇಕು ಮಾಲಿಗೆ ಮಡುವಿಗೆ ಅಂದ್ರಂತೆ. ಬುದ್ಧಿಯವರು ಆಡಿದಂತ ಮಾತನ್ನು ಕೇಳಿ ಮಾಚಪ್ಪನ ಕಣ್ಣಿನಲ್ಲಿ ಕಣ್ಣೀರು ಜುಳು 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 ಜುಳ್ಳೆ ಸುರಿಯದಂತೆ. ಬುದ್ಧಿ ಕಷ್ಟ ಮಾಡಿ 2 ಆಳು ದುಡಿಮೆ ಮಾಡ್ತಕ್ಕಂಥ ದುಡಿಮೆನ ಒಬ್ಬ ಹೆಂಗೋ ಏನೋ ಮಾಡಿ ತೀರ್ಸ್ಬಹುದು. 4 ಕಾಳುಗಳು ಮಾಡ್ತಕ್ಕಂಥ ಕೆಲಸನ ಒಬ್ಬನೇ ಮಾಡ್ಬೇಕು ಅಂತ ಹೇಳ್ತಿರಲ್ಲ, ಇದು ನನ್ನಿಂದ ಸಾಧ್ಯವೇ ಬುದ್ಧಿ? ಬಾಚಪ್ಪ ಹೆಚ್ಚು ಕಡಿಮೆಗಳೇನಾದ್ರೂ ಮಾತನಾಡ್ದಿಯೋ ಮಟ್ಟಿ ಕಪ್ಪ ಹಿಟ್ಟು ನಿನ್ ಹೋಮ್ಸನೆ ಮಟ್ಟ ಮಾಡ್ಬಿಡ್ತೀನಿ. ಬಲಗೈಯ ಮುಟ್ಟಿ ಭಾಷೆ ಕೊಟ್ಟಿದ್ದೀಯಾ, ನೀ ಭಾಷೆಗೆ ತಪ್ಪಬೇಡ. ನನಗೆ ಮಾಲಿಗೆ ಮಡುವಿಗೆ ಮಡಿ ಬಿಟ್ಕೊಂಡು ಬಂದಿಯೋ ಸರಿ ಅಂತ ಯಾವಾಗ ಗುರುಗಳು ಗದರ್ಶಿ ಮಾತನಾಡಿದ್ರು. ಬಾಚಪ್ಪ ಬುದ್ಧಿಯವರ ಮಾತು ಕಳಿಯಕ್ಕಿಲ್ಲ ಹುಳಿಯಕ್ಕಿಲ್ಲ, ದೊಡ್ಡವ್ರ ಸವಾಸ ಮಹ ಕೆಟ್ಟದ್ದು ಅಂತ ಹೇಳಿ ಮಾಚಪ್ಪ ಕಣ್ಣಿನಲ್ಲಿ ಕಣ್ಣೀರು ತುಂಬಿಕೊಂಡು ತನ್ನ ಮನೆಗೆ ಬಂದು ಊಟನೂ ಸಹ ಮಾಡದೆ ಮಂಚದ ಮೇಲೆ ಮನೆ ಕಂಡು ಬಾಳ ಶೋಕ ಮಾಡುತ್ತಾನೆ. ಗಂಗಾಧರ ಲಿಂಗಯ್ಯ ಬನ್ನಿ, ಕಂಡು ಮಲ್ಲಿಗೆ ಮಹಾದೇವಮ್ಮ, ಸ್ವಾಮಿ ಊಟ ಮಾಡಿ ಸ್ವಾಮಿ ಯಾಕೆ ಈ ರೀತಿ ಶೋಕ ಮಾಡ್ತಾ ಇದ್ದೀರಾ ಹೇಳಿ? ಲೇ ಮಹಾದೇವಿ, ಸ್ವಾಮಿಗಳು ನನಗೆ ಮಾಲಿಗೆ ಮಡುವಿಗೆ ಮಡಿ ಬಿಟ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಆದ್ರೆ ಮಡಿ ಬಿಡ ಲೆಕ್ಕಾಚಾರ ನನಗೆ ಗೊತ್ತಿಲ್ಲ ಕಾಣೆ. ಯಾವ ರೀತಿ ಹೇಳಿದ್ದಾರೆ? ಹಿಂದಿನ ಮಡಿ ಎತ್ತಬೇಕಂತೆ, ಮುಂದಿನ ಮಡಿ ಬಿಡ್ಬೇಕಂತೆ, ವೀರಣ್ಣ ಬೊಮ್ಮಣ್ಣ 2 ಪೇಜ್ಗಳು ನನ್ನ ಕೈಲಿ ಉರಿಬೇಕಂತೆ ಕಣೆ ಮಹಾದೇವಿ. ಗಂಡನಾಡ್ತಕ್ಕಂಥ ಮಾತನ್ನ ಕೇಳಿದ ತಕ್ಷಣ ಮಲ್ಲಿಗೆ ಮಹಾದೇವಮ್ಮನ ಕಣ್ಣಲ್ಲಿ ಕಣ್ಣೀರು ಜುಳು ಜುಳು ಸುರಿಯದಂತೆ. ಸ್ವಾಮಿ ಮಡಿ ಬಿಡ ಲೆಕ್ಕಾಚಾರನ ಹೇಳ್ಕೊಡ್ತೀನಿ, ಎದ್ದು ಊಟ ಮಾಡಿ. ಏನ್ ಮಹಾದೇವಿ
ಮಡಿ ಬಿಡೋ ಲೆಕ್ಕಾಚಾರವನ್ನು ನೀ ಹೇಳ್ಕೊಡ್ತೀಯ? ಹೌದು ಸ್ವಾಮಿ. ಹಾ, ಹೇಗೆ ಹೇಳ್ಕೊಡ್ತೀಯ ಸ್ವಾಮಿ? ನೋಡಿ, ನಮ್ಮ ಋಣ ಇವತ್ತು ತೀರೋಯ್ತು. ನಾನು ಕಲ್ಯಾಣಿ ಕೊಳದೊಳಗೆ ಸ್ನಾನ ಮಾಡ್ಕೊಂಡು ಬರ್ತೀನಿ. ನನ್ನ ಮಡದಿ ಅಂತಲೂ ಸಹ ನನ್ನ ಮೇಲೆ ನೀವು ಮಮಕಾರ ಇಟ್ಕೊಳ್ಬೇಡಿ. ನನ್ನ ಮಗನಾಗಿರ್ತಕ್ಕಂತ 7 ವರ್ಷದ ಮಗ ಕಂದ ಈರಣ್ಣನ್ನ ಯಾವ ರೀತಿ ಕುಯ್ದು ಆ ಸ್ವಾಮಿಗಳಿಗೆ ಎಡೆ ಮಾಡಿದ್ರಿಯೋ ಅದೇ ರೀತಿ ಇವತ್ತು ನನ್ನ ಕತ್ತಿನ ಶಿರವನ್ನ ಗರಗರನೆ ಕುಯ್ದು ಮಡದಿ ಅಂತೂ ಸಹ ನನ್ನ ಮೇಲೆ ಪ್ರೀತಿ ತೋರಬೇಡಿ. ಕತ್ತಿನ ಶಿರ ಹರಿದು ಎದೆಯ ಬಗೆದು ಎದೆ ಒಳಗಿರ್ತಕ್ಕಂಥ ಮತಾಚಾರದ ಕೊಪ್ಪುಗಳ 2 ಬೆರಳಿಗೂ ಈರಣ್ಣ ಬೊಮ್ಮಣ್ಣ ಪೆಂಚ್ಗಳನ್ನಾಗಿ ಸುತ್ತಕೊಂಡು ಸ್ವಾಮಿಗಳಿಗೆ ಮಡಿ ಬಿಟ್ಕೊಂಡು ಮಾಲಿಗೆ ಮಡುವಿಗೆ ಹೋಗಿ ಅಂತ ಹೇಳಿದಾಗ ಮಡದಿ ಹಾಡಿದ ಮಾತುಗಳ ಕೇಳಿ ಕಣ್ಣೀರು ತುಂಬಿಕೊಂಡು ಮಾಚಪ್ಪ ಸುಖ ಮಾಡಿದರಂತೆ ಮಾಚಯ್ಯ. ತಾಳಿ ಕಟ್ಟಿದ ಕೈಯಲ್ಲಿ ನನ್ನ ಅರ್ಧಾಂಗಿ ಅಂತೇಳಿ ತಾಳಿ ಕಟ್ಟಿದ ಕೈಯಲ್ಲಿ ಮಡದಿಯ ಕೊರಳ ಕುಯ್ಯುವಂತ ವಿಧಿಯ ತಂದು ಕೊಟ್ಟೆಪ್ಪೋ ಮಂಡ್ಯದ ಲಿಂಗಯ್ಯೋ. ಗುರುವೇ ಗುರು ತಂದೆ ಹಾವಾಗಲೀಗ ಮಾಚಪ್ಪ ಮಡದಿಯ ಕೊರಳನ್ನ ಕೊಯ್ದು ಮಡದಿ ಹೇಳಿದ ಪ್ರಕಾರವಾಗಿ ಬುದ್ಧಿಯವರ ಹತ್ರ ಓಡೋಡಿ ಬಂದಿದ್ದಾರೆ ಮಡಿ ಎತ್ಕೊಂಡು. ಬುದ್ಧಿ ದಯಮಾಡಿ ಬುದ್ಧಿ. ಮಾಚಪ್ಪ ಬಂದೇನಪ್ಪ, ದಯಮಾಡಪ್ಪ. ಸ್ವಾಮಿಗಳ ಪರಂಜ್ಯೋತಿಯವರ ಪಾದ ಚರಣಗಳಿಗೆ ಮಡಿಯನ್ನು ಬಿಟ್ಟುಕೊಂಡು ಮಾಚಪ್ಪ ಮಡಿಯ ಬಿಟ್ಟುಕೊಂಡು ಬರ್ತವನಲ್ಲೋ ಮಾಚಯ್ಯ ಸಿದ್ದಯ್ಯ ಸ್ವಾಮಿ ಬನ್ನಿ. ಕಲ್ಲು ಮಠವ ಸ್ವಾಮಿ ಬಲಗಡೆಗೆ ಬಿಟ್ಟುಕೊಂಡು ಅವರು ತಲಕಾಡೂರೊಳಗೆ ನಮ್ಮ ಸ್ವಾಮಿಯವರು ದಯ ಮಾಡಿದರಂತೆ. ನದಿಗೆ ಮಾಲಿಗೆ ಮಡುವಿಗೆ ಬಂದ್ರಂತೆ. ಮಾಚಪ್ಪ ನನ್ನ ಶಿವಕಂತೆಗಳನ್ನು ಹೊಗೆದು ಕಂದಾಯವನ್ನು ಬೆಳಗ್ಗೆ ಬಿಡಪ್ಪ, ನಾನು ಮಾಲಿಗೆ ಮಡುವಿನಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಸ್ವಾಮಿಗಳು ಯಾವಾಗ ಹೋಗುವಾಗ ಬುದ್ಧಿ ನಿಮ್ಮ ಆತ್ಮಲಿಂಗ ನೋಡ್ಬೇಕು ನೀವು ಸ್ನಾನ ಮಾಡುವ ಸಮಯದಲ್ಲಿ ಅಂತ ಮಾಚಪ್ಪ ಕೇಳ್ಕೊಂಡ್ರಂತೆ. ಹಾಗ್ಲಿ ಮಾಚಪ್ಪ, ನಾ ಸ್ನಾನ ಮಾಡುವಾಗ ನನ್ನ ಆತ್ಮಲಿಂಗ ತೋರ್ತೀನಿ, ನೀ ನೋಡ್ಕೊಳಪ್ಪ ಅಂತ ಹೇಳ್ಬಿಟ್ಟು ಸ್ವಾಮಿ ಪರಂಜ್ಯೋತಿ ಅನ್ನದ ಆ ಮಾಲಿಗೆ ಮಡುವಿಗೆ ಸುಳಿವಿಗೆ ಯಾವಾಗ ಹೋಗಿ ಜಲಕ್ರೀಡೆ ಆಟ ಆಡ್ತಿರೋದಂತೆ. ಅಲ್ಲಿಯ ತನಕ ಮಡುವಾಳ ಮಾಚಪ್ಪ ಅವರ ಬಿಂಕು ಬಿರುದು ನಾಂಚಾಣ ಎಲ್ಲ ಬೆಳಗಿ ಅವರ ಮುತ್ರುಂಜೋಳಿಗೆಯನ್ನು ಹೊಗೆದು ಆ ಮರಳುಗುಡ್ಡೆ ಮೇಲೆ ಹಾರಾಕಿರೋರಂತೆ. ಮಾಚಪ್ಪ ಆತ್ಮಲಿಂಗ ನೋಡ್ಕೊಳ್ಳುವಂತ ಯಾವಾಗ ಸ್ವಾಮಿ ಕೂಗಿದ್ರು ಆವಾಗ ಮಾಚಪ್ಪ ಆತ್ಮಲಿಂಗ ನೋಡಿದ ತಕ್ಷಣ ಮೂರ್ಛೆ ಆಗೋದ್ರಂತೆ. ಅಯ್ಯೋ ಮಾಚಪ್ಪ ಮೂರ್ಛೆ ಆಗ್ಬಿಟ್ರಲ್ಲ ಅಂತೇಳಿ ಆವಾಗ ಜಲಕ್ರೀಡಾ ಆಟವನ್ನ ಹಾಡ್ಕೊಂಡು ಸ್ನಾನ ಮಡಿಗಳನ್ನ ಮಾಡಿಕೊಂಡು ಮೇಲ್ಗಡೆ ಬಂದಿದ್ದಾರೆ. ಮೇಲ್ಗಡೆ ಬಂದು ಮಾಚಪ್ಪನ ತಲೆ ಮೇಲೆ ಕಪ್ಪು ತುಳ್ತವನ್ನು ಇಟ್ಟ ತಕ್ಷಣ ಮಾಚಪ್ಪ ಎದ್ದು ಕುಂತ್ಕೊಂಡ್ರಂತೆ. ಸಭಾಸ್ ಗಣಶರಣ, ನೀನು ನನ್ನ ಆತ್ಮಲಿಂಗ ನೋಡ್ದವನು ಇನ್ನು ಯಾರು ನೋಡಕ್ಕಾಗ ಸಾಧ್ಯವಾಗ್ಲಿಲ್ಲ. ನೀನಾದ್ರೂ ಮಡವಾಳ ಮಾಚಪ್ಪ ನನ್ನ ಆತ್ಮಲಿಂಗ ನೋಡ್ದೆಲ್ಲೋ, ನೀನೇ ಭೂಲೋಕದಲ್ಲಿ ಭಕ್ತಿ ಒಳಗನ ಶರಣ ಎಂಬುದಾಗಿ ಮಾಚಪ್ಪ ಮಡಿ ಬಿಟ್ಗೆ ನಡೆಯಪ್ಪ, ಮತ್ತೆ ನಾವು ಹೋಗೋಣ. ಬುದ್ಧಿ ಕಲ್ಲು ನೀರು ಕರಗದು ಅಂತ ಹೇಳಿದ್ರಲ್ಲ, ಅದೇನ್ ಬುದ್ಧಿ ಆಗಂದ್ರೆ ನೋಡಪ್ಪ, ಹರ್ಕೊಂಡು ಹೋಗ್ತಕ್ಕಂತ ಗಂಗಮ್ಮ ನಿಸ್ರಾತ್ರಿ ಹೊತ್ತಿನಲ್ಲಿ ಹಿಂದಲ ಗಂಗೆ ಹಿಂದಕ್ಕೆ ಮುಂದಲ ಗಂಗೆ ಮುಂದಕ್ಕೆ. ಈ ಪ್ರಾಣಿಗಳ ಶಬ್ದಗಳು ಒಂದೂ ಇಲ್ಲದ ಹೋದಾಗ ನರಮಾನು ಶಬ್ದ, ಪ್ರಾಣಿಗಳ ಜೀವರಾಶಿಗಳ ಶಬ್ದ ಯಾವ ಶಬ್ದನೂ ಇಲ್ಲದಂತ ಸಮಯದಲ್ಲಿ ಗಂಗಮ್ಮ ನಿದ್ರೆ ಮಾಡೋದಕ್ಕೆ ಕಲ್ಲು ನೀರು ಎರಡು ಕರಗ ಅಂತ ಒತ್ತು ಅಂತ ಹೇಳ್ತಾರೆ ಕಾಣೋ. ಹೌದೇ ಬುದ್ಧಿ? ಹಾಗಿದೆ, ದಯಮಾಡಿ ಬುದ್ಧಿ ಅಂತೇಳಿ ಮಾಚಪ್ಪ ಮಡಿಯ ಬಿಟ್ಟುಕೊಂಡು ಸ್ವಾಮಿ ಅವ್ರಿಗೆ ಮೆಲ್ಲ ಮೆಲ್ಲನೆ ಬರುತ್ತಾರೆ. ಸಿದ್ದಯ್ಯ ಸ್ವಾಮಿ ಬನ್ನಿ.
ಲಿಂಗಪ್ಪ ನೀ ಬನ್ನಿ ಧರ್ಮಗುರು ಪರಂಜ್ಯೋತಿ ಮರಳುಗುಡ್ಡೆ ಮೇಲೆ ಹಾರಜ್ಜ ಮೂರ್ಗೇಣು ಬಂದ್ರಂತೆ. ಹೌದು. ತೆಂಕಲ್ ರಾಜವ ತಿರುಗಿ ನೋಡಿದ್ರಂತೆ. ತೆಂಕಲ್ ರಾಜ್ಯದಿಂದ ಬರ್ತಾ ಇದ್ದಾನೆ ಕಲಿಪುರುಷ. ಓಹೋ, ಅವನು ಯಾವ ರೀತಿ ಬರ್ತಾ ಇರೋನಂತೆ ಕಲಿಪುರುಷ? ಹೇಗೆ? ಮದುವೆ ಮಾಡ್ಕೊಂಡ ಹೆಂಡತಿನ ತನ್ನ ಹೆಗಲ ಮೇಲೆ ಕುಂಡ್ರಿಸ್ಕೊಂಡು ಜನ್ಮ ಕೊಟ್ಟ ತಂದೆ ತಾಯಿಗಳ ಕಾಲ್ನಡಿಗೆ ಬಿಟ್ಕೊಂಡು ಶಿವ ಶಿವ ಅವ್ರ ಮನೆಗೆ ಸುಖ ಸಂತೋಷ ಪಡುವಂತ ಹಾಸಿಗೆ ದಿಂಬ ತಂದೆ ತಲೆ ಮೇಲೆ ಒರೆಸ್ಕೊಂಡು ಹೆಂಡತಿ ಕಾಲಲ್ಲಿ ಮೆಟ್ಕೊಂಡು ತುಳಿಯುವಂತ ಚಮ್ಮಾಳಿಗೆನ ತಾಯಿ ತಲೆ ಮೇಲೆ ಒರೆಸ್ಕೊಂಡು ಹೆಂಡತಿಯ ಬಾಯಲ್ಲಿ ಹಾಕಿ ಹಯ್ಯುವಂತ ತಂಬುಲದ ಎಲಡಿಕೆ ಹೂಗಳು ಭೂಮಿಗೆ ಬೀಳಬಾರ್ದು ಅಂತ ಎಲಡಿಕೆ ಹುಗಿತಕ್ಕಂತ ಪೀಕದಾನಿಯ ತಾಯಿ ಕಂಕಲಲ್ಲಿ ಕೊಟ್ಕೊಂಡು ತೆಂಕಲ್ ರಾಜ್ಯದಿಂದ ಕಲಿಪುರುಷ ಕಲಿಯ ಸರ್ಕಂಡು ಬರ್ತವನಲ್ಲ ಕಲಿಪುರುಷ ಸಿದ್ದಯ್ಯ ಮಾಚಪ್ಪ ಯಾವನು ಬರ್ತಾ ಇದ್ದಾನೆ ಅವನ ವಿಚಾರಣೆ ಮಾಡಪ್ಪ ಹೋಗಪ್ಪ. ಆವಾಗ ಮಡವಾಳ ಮಾಚಪ್ಪ ಬಂದು ಕೇಳಿದ್ರಂತೆ, ಯಾರಪ್ಪ ನೀನು, ಯಾರಯ್ಯ ನೀನು, ಏನೋ ನನ್ನನ್ನು ಯಾರು ಅಂತ ಕೇಳ್ತಾ ಇದ್ಯಾ? ಕಲಿ ಮನಸ್ಸು ನಾನೇ ಕಾಣೋ ಸರಿ ನಾನೇ ಕಾಣೋ ಸಿದ್ದಯ್ಯ ಸ್ವಾಮಿ ಬನ್ನಿ ಪವಾಡ ಲಿಂಗಯ್ಯ ನೀವೇ ಬಂದ್ಯೋ. ಕಲಿ ಮನಸ್ಸು ನಾನೇ ಸರಿ ರಾಜನು ನಾನೇ ಅಂತೀಯ. ಯಾವಾಗ ಕಲಿಪುರುಷ ಹೇಳಿದ್ನು, ಅಯ್ಯಯ್ಯೋ ಕಲಿಪುರುಷ ಬಂದ್ಬಿಟ್ಟಪ್ಪ ಅಂತ ಹೇಳಿ ಮಡವಾಳ ಮಾಚಪ್ಪ ಓಡೋಡಿ ಬುದ್ಧಿಯವ್ರ ಹತ್ರ ಬಂದ್ ಹೇಳಿದ್ರಂತೆ, ಬುದ್ಧಿ ಕಲಿಪುರುಷ ಬಂದ್ಬಿಟ್ಟವನೇ ಬುದ್ಧಿ. ಕಲಿಯ ನಮ್ಮ ಕಣ್ಣಲ್ಲಿ ನೋಡಬಾರ್ದು ಅಂತಿದ್ರು, ಕಲಿ ನಮಗೆ ಎದುರಿಗೆ ಬಂದ್ಬಿಟ್ನಲ್ಲಪ್ಪ. ಈ ಕಲಿ ಮನಸ್ಸನ್ನ ಮುಂದಕ್ಕೆ ಬಿಡಕ್ ಆಗಲ್ಲ ಮಾಚಪ್ಪ. ತಗೋ ಕಪ್ಪು ದುಳ್ತಾ ತಗೋ 3 ಕಲ್ಲು ಮಂತ್ರಿಸ್ಕೊಟ್ರಂತೆ ಕಲಿಪುರುಷನ್ ತಗೊಂಡೋಗಿ ಇಟ್ಬಿಡು ಅಂತ. ಮಾಚಪ್ಪ ಸ್ವಾಮಿಯವ್ರು ಕೊಟ್ಟಂತ ಕಪ್ಪು ದುಳ್ತಾ ಕಲ್ಲು ತಗೊಂಡೋಗಿ ಕಲಿಪುರುಷನ ಮೇಲೆ ಯಾವಾಗ ಇಟ್ಬಿಟ್ರು, ಹರ್ಕೊಂಡು ಹೋಗ್ತಕ್ಕಂಥ ಕಾವೇರಿ ನದಿ ಒಳಗಡೆ ಮುಳುಗೋದ್ರಂತೆ ಗಂಡ ಹೆಂಡ್ರಿ ಇವ್ರವರು. ಆವಾಗ ಇವ್ರ ಗಂಡ ಹೆಂಡ್ತಿರಿ ಇಬ್ರು ಬಂದ್ ಕೇಳ್ಕೊಂಡ್ರಂತೆ, ಬುದ್ಧಿ ನಾವು ಮುದುಕಿರ್ ನಾವೇನ್ ಮಾಡೋಣ ಬುದ್ಧಿ, ನಮ್ಮಗ ಸೊಸೆ ಹೊರಟೋದ ಮೇಲೆ ಅಂತ ದುಃಖ ಮಾಡುವಾಗ. ಅಮ್ಮ ನೋಡ್ರಮ್ಮ, ಈ ತಲಕಾಡು ಮರಳುಗುಡ್ಡೆ ಒಳಗೆ ನೀವು ಗಂಡ ಹೆಂಡ್ತಿರಿ ಇಬ್ರು ಐಕ್ಯವಾಗಿ ನಾಳೆ ಒಂದೇ ವರ್ಷದಲ್ಲಿ 5 ಶ್ರಾವಣ 5 ಕಾರ್ತಿಕ ಯಾವಾಗ ನಡೀತದೋ ಆವಾಗ ಈ ತಲಕಾಡು ಒಳಗೆ ನಿಮಗೆ ಪಂಚಲಿಂಗ ದರ್ಶನ ಅಂತ ನೀವು ಮಾಡಿಸ್ತೀನಿ ಅಂದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ತಲಕಾಡೊಳಗೆ ಲಿಂಗಯ್ಯ ನೀವೇ ಬಂದ್ಯೋ. ಪಂಚಲಿಂಗ ದರ್ಶನ ಅಂತ ನಿಮಗೆ ತಲಕಾಡಲ್ಲಿ ನೆರವೇರಿಸ್ಕೊಡ್ತೀನಿ ಅಂತ ಹೇಳಿ ಆ ಮುದುಕಿ ಇಬ್ಬರನ್ನು ಅಲ್ಲಿ ಕಳಗಿಸ್ಬಿಟ್ಟು ಆವಾಗ ಸ್ವಾಮಿಯವರು ಹುಲಿ ಚರ್ಮ ಹಾಸ್ಕೊಂಡ್ ಕುಂತ್ಕೊಂಡ್ರಂತೆ ಮಾಚಪ್ಪ. ಕಲಿಪುರುಷನ ನಮ್ಮ ಕಣ್ಣಲ್ಲಿ ನೋಡ್ಬಿಟ್ಮಲ್ಲೋ, ಹಾಳಾದ ಕಲಿ ನಾಳೆ ಪ್ರಪಂಚದಲ್ಲಿ ಹೆಚ್ಚಾಯ್ತು ಬಂದ್ಬಿಡ್ತಲ್ಲಪ್ಪ. ಬುದ್ಧಿ ಕಲಿ ಬತ್ತು ಅಂತ ಹೇಳ್ತೀರಲ್ಲ, ಏನ್ ಬುದ್ಧಿ ಕಲಿ ಅಂದ್ರೆ ಮಾಚಪ್ಪ? ಮುಂದೆ ಬರುವ ಕಲಿಯುಗವನ್ನ ನಾನು ಇವತ್ತೇ ಹೇಳ್ತೀನಪ್ಪ, ಇವತ್ತೇ ನಾ ಸಾರ್ತೀನಪ್ಪ. ಮುಂದೆ ಬರ್ತಕ್ಕಂಥ ಕಲಿಯುಗವನ್ನ ನೀನು ತಾಮ್ರದ ಆಳೆ ಒಳಗೆ ಮತ್ತು ನೋಡಪ್ಪ, ನೀನು ಪಂಚಾಂಗ ಬರದ ರೀತಿ ಓಲೆಗರಿ ಒಳಗೆ ನೀನು ಕಲಿನೆಲ್ಲ ಬರೆದು ಬಿಡಪ್ಪ. ತಾಮ್ರ ಚಪ್ಪೋಡಲ್ಲಿ ಪಟ್ಟಿಯನ್ನು ಬರೆದು ಮಡಿಬಿಡಪ್ಪ. ಆಗ್ಲಿ ಬುದ್ಧಿ, ಅದೇನ್ ಕಲಿಯುಗ ಬರ್ತದೆ ಹೇಳಿ ಬುದ್ಧಿ ಅಂತ ಮಾಡುವಾಳ ಮಾಚಪ್ಪ ಕುಂತ್ಕೊಂಡ್ರತ್ತೆ ಮರಳುಗುಡ್ಡೆ ಮೇಲೆ. ಮಾಡುವಾಳ ಮಾಚಪ್ಪ, ನಾಳೆ ಬರುವಂತ ನರಮಾಂಸ ಕಲಿ ಸಾಮಾನ್ಯವಾದ ಕಲಿ ಅಲ್ಲ. ಏನೇನ್ ಕಲಿ ಬುದ್ಧಿ ನೋಡಪ್ಪ ಹೇಳ್ತೀನಿ ಕೇಳೋ. ಅನ್ನ ಉಂಟು ಕಾಣೋ, ಅನ್ನ ಉಂಟು ಕಾಣೋ, ಆಳೆ ಸಿಗಲ್ಲ, ಹೆಣ್ಣುಂಟು ಕಾಣೋ, ಗಂಡೆ ಸಿಗಲ್ಲ, ಒಬ್ಬ ಗಂಡಸಿಗೆ ನಾಳೆ 7
ಹೆಂಡಾರು ಆಗುತ್ತಾರೆ ನನ್ನ ಗಂಡ. ಅವ್ರು 7 ಜನ ಹೆಂಡಾರೆಲ್ಲ ನನ್ನ ಗಂಡ ಅಂತೇಳಿ ಅವರೆಲ್ಲ ಮುಂದಾಲೆ ಹಿಡ್ಕೊಂಡು ಹೊಡೆದಾಡಿ ಸಹಿಬೇಕು. ಮದುವೆ ಮಾಡ್ಕೊಂಡ ಗಂಡ ಈ ಹೆಂಡತಿರು ಕಾಟ ತಾಳ್ಲಾರ್ದೆ ಊರ್ ಮುಂದೆ ಇರುವಂತ ಅರಳಿ ಮರ ಹತ್ಕೊಂಡು ಮರೆಯಾಗಿ ಕುಳಿತುಕೊಳ್ಬೇಕು. ಮರ ಹತ್ತಿ ಕುಳಿತುಕೊಂಡ್ರು ಆ ಮದುವೆ ಆದ ಗಂಡ ಮನೆ ಒಳಗಿನ ಹೆಂಡ್ರೆಲ್ಲ ಗಂಡನಿಗೋಸ್ಕರ ಅಂಬಲಿಸುತ್ತ ಅವರೆಲ್ಲ ಹಿಡಿಗೆಲ್ಲ ತಕ್ಕೊಂಡು ಇಳಿ 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 ಅಂತ ಹಿಡಿಗಲ್ಲೇಟ ಹೊಡಿಬೇಕು. ಹೆಂಡತಿ ರೊಡಿಯ ಹೇಟ ತಡೆಯಲಾರ್ದೆ ಆ ಗಂಡ ಮರದಿಂದ ಕೆಳಗಡೆ ಬಿದ್ದು ರಕ್ತ ಕಕ್ಕಿ ಸಾಯಬೇಕು. ಮಗನೇ ಗಂಡ ಸತ್ತ ಮೇಲೆ ಅವರು ಮುಂಡರಾಗಿ ಬಾಳಬೇಕು. ಶಾಂತಿ ಆಗಬೇಕು. 8 ವರ್ಷಕ್ಕೆ ಮಗನೇ ಜೋಡಿ ಮಕ್ಕಳು ಹೇರಬೇಕು. ಜೋಡಿ ತೊಟ್ಲ ಕಟ್ಕೊಂಡು ಲಾಯಿ ಹಂತ ಜೋಗುಳವ ಪಡಬೇಕು. ನಾಳ ಕಲಿಯುಗದಲ್ಲಿ ಮಗನೇ ಅತ್ತೆ ಮಾತು ಇಂದಾಗಬೇಕು. ಸೊಸೆ ಮಾತು ಮುಂದಾಗಬೇಕು. ಮಗನೇ ಅಪ್ಪನ ಮಾತು ಇಂದಾಗಬೇಕು. ಮಕ್ಕಳ ಮಾತು ಮುಂದಾಗಬೇಕು. ನಾಳ ಕಲಿಯುಗದಲ್ಲಿ ನೋಡಪ್ಪ ನನ್ನ ಕಂದ ಅತ್ತೆಗೆ ನೋಡು ಅರ್ಕಲು ಚಾಪೆ ಸೊಸರು ನೋಡು ಮುಕ್ಕರ ಮಂಚ. ಆದರಿಗಿತ್ತಿ ಮಕ್ಕ ಹಾಲು ಸಾಗರ ಆಗಬೇಕು. ಪತಿವ್ರತರ ಮಕ್ಕ ಪಚ್ಚು ತೋಗಬೇಕು. ಹುಟ್ಟುಗೌಡಿ ಮಕ್ಕಳಿಗೆ ಪಟ್ಟನಾದ್ರು ಕಟ್ಟಬೇಕು. ಗಂಡ ಸತ್ತ ಮುಂದೆ ನಾಳೆ ಗಂಡು ಮಗನ ಏರಬೇಕು. ಕಲಿಯುಗದಲ್ಲಿ ಅದು ಬಲದೆ ನನ್ನ ಗಂಡ ನಾಳ ಕಲಿಯುಗದಲ್ಲಿ ಅಟ್ಟ ಬೆಟ್ಟಗಳ ಕಿತ್ತು ಕೊನೆ ಗದ್ದೆ ಮಾಡಬೇಕು. ಗುರುಗುಜಿ ಒಳಗಿನ ಕಪ್ಪು ಇಳಿತಾ ಬರಬೇಕು. 3 ವರ್ಷಕ್ಕೂ ಒಂದು ರವಿಕೆ ಅರಬೆನ್ನು ಕಾಣಬೇಕು. 6 ವರ್ಷಕ್ಕೆ ಒಂದು ಸೀರೆ ಅವ್ರ ಮೈ ಮರವೇ ಕಾಣಬೇಕು. ಗುಟ್ಟುಗಳು ಎಲ್ಲ ಮುದ್ದಾಡಿ ಸೈಬೇಕು. ಜೋಗಿ ಜೋಗಿ ಹಣ್ಣವರೆಲ್ಲ ಜೋಗುಳವ ಪಡಬೇಕು. ಮಗನೇ ನಾಮ ದರ್ಶನ ದಾಸಗಳೆಲ್ಲ ದೇಶಂತ್ರ ಹೋಗಬೇಕು. ಅದು ಅಲ್ಲದೆ ನನ್ನ ಕಂದ ನಾಳ ಕಲಿಯುಗದಲ್ಲಿ ಕೇಳಪ್ಪ ನನ್ನ ಕಂದ ಅಕ್ಕನ ಚಂದವ ನಾಳೆ ತಮ್ಮನೇ ನೋಡಬೇಕು. ತಂಗಿ ಚಂದವ ನಾಳೆ ಅಣ್ಣನೇ ನೋಡಬೇಕು. ನಾಳೆ ತಾನು ತಂದ ಸೊಸೆಯ ನಾಳೆ ಮಾವನೇ ಕಟ್ಟಾಗಬೇಕು. ಅದು ಅಲ್ಲದೆ ನನ್ನ ಗಂಡ ನಾಳ ಕಲಿಯುಗದಲ್ಲಿ ಹರಹರ ಮನೆಗಳು ಹಣ್ಣವು ಬರಮಾನೆ ಆಗಬೇಕು. ಮಠ ಮಠ ಹಣ್ಣವೆಲ್ಲ ಕಟುವಾಟ ಆಗಬೇಕು. ಕಾವಿ ಧರಿಸಿದವರು ಎಲ್ಲ ಕಳ್ಳರಾಗಿ ತಿರುಗಬೇಕು. ಮಣಿ ಕಟ್ಟರವರು ಎಲ್ಲ ಮಡದಾಡಿ ಸಾಯಬೇಕು. ಮಠ ಮನೆ ಒಳಗೆ ಕುಂತವರೇ ನಾ ಸ್ವಾಮಿಗಳು ಅಂತ ಮಕ್ಕಳುಗಡೆ ಬಿಟ್ಟುಕೊಂಡು ಕಾವಿಯ ಧರಿಸ್ಕೊಂಡು ಕುಂತಿರುವ ಸ್ವಾಮಿಗಳು ಒಬ್ರು ಸ್ವಾಮಿಗಳಲ್ಲ. ನಾಳ ಕಲಿಯುಗದಲ್ಲಿ ಸ್ವಾಮಿಗಳ ಅನ್ನೋರಿಗೆಲ್ಲ ಡಿಫರೆಂಟ್ ಆಗಬೇಕು.
ಮಾಡುವ ಸಾಲಕ್ಕೆ ನಾಳೆ ಅಪ್ಪ ರುಜು ಆಗಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ. ನಾಳೆ ಅಪ್ಪ ಮಗನಿಗೆ ನಾಳೆ ಒಬ್ಬಳೆ ಎಂಡ್ರು ಆಗಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ. ನಾಳೆ ಅವ್ವ ಮಗಳಿಗೆ ನಾಳೆ ಒಬ್ಬಳೆ ಗಂಡ ಆಗಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ. ನಾಳು ಕೀಳು ಮೇಲಾಗಬೇಕು ಮೇಲೆ ಕೀಳಾಗಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ. ನಾಳೆ ಊರೇ ಕಾಡಾಗಬೇಕು ಕಾಡೇ ಊರಾಗಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ. ನಾಳೆ ಸೇರು ಬಾವು ಮರಿಯಾಗಬೇಕು ಕೆಜಿ ಬಟ್ಟು ಬರಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ. ನಲ್ಲಿ ನೀರಿಗೆ ಸುಂಕ ಕೆರೆ ನೀರಿಗೆ ಸುಂಕ ಹೊಳೆ ನೀರಿಗೆ ಹೊಡೆದಾಟ ಕೆರೆ ನೀರಿಗೆ ಕಿತ್ತಾಟ ಊರಲ್ಲಿರುವ ಬಾವಿ ಬರುಬಾವಿ ಆಗಬೇಕು ಎತ್ತಿಲ್ಲದ ಬಾವಿ ಗೊತ್ತಾಗಿ ಬರಬೇಕು ಮೂಡ್ಲಾಗಿ ನನ್ನ ಕಂದ ಜೋಡು ಸೂರ್ಯ ಹುಟ್ಟಬೇಕು ಬಡಗಲಾಗಿ ನನ್ನ ಕಂದ ಆಕಾಶದ ಮೇಲೆ ಧೂಮಕೇತು ಹುಟ್ಟಬೇಕು ಭೂಲೋಕದಲ್ಲಿ ಕಂದ ಧೂಮಕೇತು ಹುಟ್ಟಿದಾಗ ಭೂಕಂಪ ಆಗಬೇಕು ನಾಳೆ ಕಲಿಯುಗದಲ್ಲಿ ನಾಳೆ ಹುಟ್ಟುಡದಂತ ಹೆಣ್ಣು ಮಕ್ಕಳ ಕುಕ್ಕೆ ಒಳಗೆ ಮಾರಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ. ನಾಳೆ ರಾಜನ ಪಟ್ಟ ಇಳಿಯಬೇಕು ರಾಣಿ ಪಟ್ಟ ಏರಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ. ನಾಳೆ ರಾಣಿ ಒಂದಿಗೆ ಆಡಿ ನಾಳೆ ರಾಜನ ತಲೆಯೇ ಬಡಿಯಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ. ಅದು ಅಲ್ಲದೆ ನನ್ನ ಕಂದ ನಾಳ ಕಲಿಯುಗದಲ್ಲಿ ಕೇಳಪ್ಪ ನನ್ನ ಕಂದ ಬಡವಾಳ ಮಾಚಯ್ಯ ಅರಮನೆಯಲ್ಲ ಮಗನೇ ಬರಮನೆ ಆದ ಮೇಲೆ ಊರಲ್ಲಿರುವ ಮಾರಿರಿಗೆ ಅವರವರವರ ಜಗಳಕ್ಕೆ ಊರಲ್ಲಿರೋ ಮಾರಿರಿಗೆ ಪೂಜೆ ಪುಸ್ಕಾರ ಅನ್ನೋದು ಮರೆಯಾಗಿ ಹೋಗಬೇಕು ಊರಲ್ಲಿರ ಮಾರಿರು ಊರನ್ನೇ ಬಿಟ್ಟು ಬಿಟ್ಟು ಬಸವನ ಬೆಟ್ಟ ಹೋಗಿ ಸೇರಬೇಕು ಊರುಗೂಡಿ ಬಾಳಾದಾಗಿ ಊರೇ ಬಾಳಾಗಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ. ಅದು ಒಲವೇ ನನ್ನ ಕಂದ ನಾಳ ಕಲಿಯುಗದಲ್ಲಿ ಕಲಿಯುಗ ಬಂದಾಗ ಎತ್ತ ತಾಯಿಯ ಮಗನ ಬಾವುಡಿಸಬೇಕು ಕಾಣೋ ನಾಳೆ ಕಲಿಯುಗದಲ್ಲಿ ಹೇಳಪ್ಪ ನನ್ನ ಕಂದ ನಾಳೆ ಗಂಡ ಸತ್ತ ಮುಂದೆ ನಾಳೆ ಗಂಡು ಮಗನ ಇರಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ. ಆ ಮಗನೇ ನಾಳೆ ನೋಡು ಊರ್ನೇ ಕಟ್ಟಾಳಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ. ನಾಳೆ ಮೀಸ ಇಲ್ಲದ ರಾಣಿ ನಾಳೆ ದೇಶವನ್ನೇ ಆಳಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ. ಇಂಥ ಆಳಾದ ಕಲಿಯುಗ ನಾಳೆ ಬರ್ತದೆ ಕಾಣೋ ಈ ನರನ ಕಲಿಯ ನಮ್ಮ ಕಣ್ಣಿನಲ್ಲಿ ನೋಡಬಾರ್ದು ಕಿವಿಯಲ್ಲಿ ಕೇಳಬಾರ್ದು ನಾಳೆ ಬರುವ ಕಲಿಯ ನನ್ನ ಕಣ್ಣಾರ ನೋಡಲಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಎಕ್ಕದ ಕಡ್ಡಿ ನಾಳೆ ಶೆಕ್ಕದ ಕಡ್ಡಿ ಹಾಯ್ತಾದೆ ಬೇವಿನ ಮರದಲ್ಲಿ ನಾಳೆ ಬೆಳೆ ಬೆಲ್ಲ ಸುರಿತೈತೆ ದುಡ್ಡುಗೊಂದು ಎಲೆ ಕಾಡುಕೊಂಡು ಚಂದವನದ ಹೊಗ ಸೊಪ್ಪು ಅಂಗಡಿ ಒಳಗೆ ಮರಬೇಕು ಅಂದವ ನೆರಳಲ್ಲಿ ಆಡುಗಳ ಮರಬೇಕು ಸತ್ತಿಗದ ನೆರಳಲ್ಲಿ ಎತ್ತುಗಳು ಕಟ್ಟು ಮಾರಬೇಕು ನಾಳೆ ಅಡ್ಡ ಬೆಟ್ಟನೆಲ್ಲ ಕಿತ್ತು ನಾಳೆ ಒಲೆ ಗದ್ದೆ ಮಾರಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ. ನಾಳೆ ದೇವಮಾನ್ರ ಪೂಜೆ ನಿಂತೊಯ್ತಾ ಬರಬೇಕು ನರಮಾನ್ರ ಪೂಜೆ ಎತ್ತೈತಾ ಬರಬೇಕು ಹೇಳಪ್ಪ ನನ್ನ ಕಂದ ನಾಳೆ ಹುಟ್ಟುವ ಕಲಿಯುಗ ಕಲಿಯುಗದ ಜನರೆಲ್ಲ ಕಲ್ಲು ದೇವರು ಅಂತೇಳಿ ಅವ್ರ ಕಾಲ್ ತೆಗೆದು ನಮ್ಮ ತಲೆಯ ಮೇಲೆ ಮಡಗ್ತಾರೆ ಕಾಣೋ ಅದಕ್ಕೆ ಮಡವಾಳಿ ನಮ್ಮಂಗೂ ನನ್ನ ಕಂದ ನರರಿಗೆ ಉಂಟಾಗಲಿ ನರರಂಗೂ ನಮಗೆ ಬೇಕಿಲ್ಲ ನನ್ನ ಕಂದ ನಾಳೆ ಬರುವ ನರರ ಕಲಿಯುಗವನ್ನ ಕನ್ನಡದಲ್ಲಿ ಕೇಳಲಾರೆ ಕಣ್ಣಿನೊಳಗೆ ನೋಡಲಾರೆ ಕಲಿ ಉಟ್ಟು ಬರದಕ್ಕೂ ಮೊದಲೇ ಕಣ್ಣಂಗ್ ಮರೆಯಾಗಿ ಹೋಗಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ. ನಾಳೆ
ಬರುವ ಕಲಿಯ ನನ್ನ ಕಣ್ಣಾರ ನೋಡಲಾರೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ಅಪ್ಪ ಹೇಳ್ದಂತ ಕಲಿನೆಲ್ಲ ಬರ್ಗಪ್ಪ ಮಾಚಯ್ಯ. ಹೌದು ಬುದ್ಧಿ. ಬುದ್ಧಿ ಹಾಳಾದ ನರ್ಮಾನರ ಕಲಿಯುಗ ಇಂಥ ಕಲಿಯುಗ ಬರ್ತದಲ್ಲ ಬುದ್ಧಿ. ಒಂದು ಗುಟ್ಟದಂತ ಹಕ್ಕನ ಚಂದನೆ ತಮ್ಮ ನೋಡುವ ಕಾಲ, ತಂಗಿ ಚಂದವ ಹಣ್ಣಿನ ನೋಡುವ ಕಾಲ, ತಾನು ತಕೊಂಡು ಬಂದಂತ ಸೊಸೆಯ ಮಾವನ್ನೇ ಕಟ್ಟಾಡುವ ಕಾಲ. ಹೌದಪ್ಪ. ಅಪ್ಪ ಮಗನಿಗೆ ನಾಳೆ ಹೊಬ್ಳೆ ಹೆಂಡ್ರಾಗುವ ಕಾಲ, ಅವ್ವ ಮಗಳಿಗೆ ಹೊಬ್ಳೆ ಗಂಡನಾಗುವ ಕಾಲ. ಅಯ್ಯಯ್ಯೋ ಬುದ್ಧಿ, ಗಂಡ ಸತ್ತ ಮುಂದೆ ನಾಳೆ ಗಂಡು ಮಗನ ಹೇರುವ ಕಾಲ, ಆ ಮಗ ಊರ್ನೇ ಕಟ್ಟಾಳುವಂತ ಕಾಲ ಬರ್ತದೆ ಅಂತ ಹೇಳ್ತಿರಲ್ಲ ಬುದ್ಧಿ. ಇಂಥ ನರ್ರ ಕಲಿ ನಮ್ ಕಣ್ಣಲ್ಲಿ ನೋಡೋದಕ್ಕಾಗಲ್ಲ ಬುದ್ಧಿ. ಹೌದಪ್ಪ. ಬುದ್ಧಿ ಇಷ್ಟೆಲ್ಲಾ ಕಲಿಯುಗ ಹೇಳಿದ್ರಲ್ಲ, ಈ ಕಲಿ ಮುಳುಗದ ಜಾಗಕ್ಕೆ ಒಂದ್ ಹೆಸರು ನಾಮಕರಣ ಮಾಡ್ಬಿಡಿ ಬುದ್ಧಿ. ಮಾಚಪ್ಪ, ಕಲಿ ಮುಳುಗದ ಜಾಗಕ್ಕೆ ಒಂದ್ ಹೆಸರು ನಾಮಕರಣ ಮಾಡ್ಬೇಕೇನಪ್ಪ? ಹೌದು ಬುದ್ಧಿ. ಕಲಿ ಮುಳುಗದ ಜಾಗ ನಾಳೆ ಕರೂರ್ ತೋಪು ಆಗದಪ್ಪ. ಸಿದ್ದಯ್ಯ ಸ್ವಾಮಿ ಬನ್ನಿ, ಪಾಲಂಗಿ ಬಡುವಾಗಿ ತಲಕಾಡು ಕಡುವಾಗಿ, ಕಲಿ ಮುಳುಗದ ಜಾಗ ನಾಳೆ ಕರೂರ್ ತೋಪು ಆಗಲಪ್ಪ. ಸಿದ್ದಯ್ಯ ಸ್ವಾಮಿ ಬನ್ನಿ, ನೀನು ನಾನು ಇಬ್ರು ಮಲ್ಲಗುಡ್ಡೆ ಮೇಲೆ ಗಂಡು ನನ್ನ ಕಂದ. ಈ ಕಲಿ ಬರದಂತ ಸ್ಥಳ ನಾಳೆ ಕರಿಬಸಪ್ಪ ಗುಡಿ ಆಗಲಿ. ಸಿದ್ದಯ್ಯ ಸ್ವಾಮಿ ಬನ್ನಿ, ಲಿಂಗಯ್ಯ ನೀವೇ ಬನ್ನಿ. ಕಲಿ ಮುಳುಗದ ಜಾಗ ನಾಳೆ ಕಲೂರ್ ತೋಪು ಅಂತ ನಾಮಕರಣ ಆಗಲಿ. ಸರಿ. ಅಸ್ತಿಕೇರಿ ಮಠದ ಪಕ್ಕದಲ್ಲಿ ನೀನು ನಾನು ಇಬ್ರು ಕುಂತ್ಕೊಂಡು ಈ ಕಲಿಯನ್ನ ಬರೆದಂತ ಸ್ಥಳ ನಾಳೆ ಕರಿಬಸಪ್ಪನ ಗುಡಿ ಅಂತ ಈ ತಲಕಾಡು ಊರೊಳಗಾಗಲಿ ಕಾಣು. ಹೌದು. ಮಾಚಪ್ಪ, ಈ ಕಲಿ ಮನಸ್ಸನ್ನ ನೋಡಿದ ಮೇಲೆ ನನ್ನ ಕಣ್ಣಿಗೆ ನಿದ್ರೆ ಜೋಲ್ತಾ ಇದೆ. ನೀ ಮಡಿ ಬಿಡಪ್ಪ ಅಂತೇಳಿ ಮಾಚಪ್ಪನ ಕೈಲಿ ಮಡಿ ಬಿಡಿಸ್ಕೊಂಡು ಪರಂಜ್ಯೋತಿ ಧರ್ಮಗುರು ಕಂಡಾಯ್ದ ಮೂರ್ತಿ ಸರಿ. ಅವರು ಮಾಲಂಗಿ ಮಡುವಿನಿಂದ ಅವರು ಮೆಲ್ಲ ಮೆಲ್ಲಗೆ ಬರುತ್ತಾರೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ಪವಾಡ ನಿಂಗಪ್ಪ ನೀ. ಮಲ್ಲಿಕರಾಜನ ನಗಿರಿ ಬಲಗಡೆ ಬಿಟ್ಟುಕೊಂಡು, ಓಳುಗುಡ್ಡೆಯ ಹಬ್ಬ ಎಡಗಡೆ ಬಿಟ್ಟುಕೊಂಡು, ಕೊಡಗಳ್ಳಿ ಹಾದಿ ಒಳಗೆ ಕಾಡಳ್ಳಿ ಬೀದಿ ಒಳಗೆ ಗುರುವೇಗೌಡರ ಮನೆಗೆ ನನ್ನ ಮಾಯಿಕಾರ ಬಂದರಂತೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ಧರ್ಮ ಗುರುವೇ ನಿಂಗಪ್ಪ ನೀ. ಕುರುಬೇಗೌಡರ ಮಠ ಮನೆಗೆ ಸ್ನಾನ ಮಾಡ್ಕೊಂಡು ಒಳಗಡೆ ಬಂದ ತಕ್ಷಣ ದೊಡ್ಡಮ್ಮ ತಾಯಿ ರಾಚಪ್ಪಾಜಿರು ನೋಡ್ಬಿಟ್ಟು, ಹೌದು. ದೊಡ್ಡವರು ಬಂದಿದ್ದಾರೆ ಮಠ ಮನೆಯೊಳಗೆ ಮಲಗಿದ್ದಾರೆ ಅಂತ ಹೇಳಿ ಅನೇಕ ದಿನಗಳ ತನಕ, ಅಂದ್ರೆ 12 ವರ್ಷಗಳ ತನಕ ಹೌದು. ಸ್ವಾಮಿಗೆ ಕಲಿ ನೋಡಿದ ದಿನಗಳಿಂದ ಕಣ್ಣಿ ನಿದ್ರೆ ಜೋಲ್ತಾ ಇರೋದಂತೆ. ಹೌದಪ್ಪ. 12 ವರ್ಷ ತುಂಬ ತನಕ ಈ ಬೊಪ್ಪೇಗೌಡಪುರದ ಕುರುಬೇಗೌಡರಟ್ಟಿ ಮಠ ಮನೆ ಒಳಗೆ ಚಿಂತೆ ಮಾಡ್ತಾ ಮಲಗಿರವರಂತೆ ಧರ್ಮಗುರು ಪರಂಜ್ಯೋತಿ. ಶಿವ ಶಿವ. ಆವಾಗ ಈ ಕುಂದೂರು ಬೆಟ್ಟದಲ್ಲಿ ಕೂಡಿರುವಂತಹ ಕೆಂಪಚಾರಿ, ಆ ಕೆಂಪಚಾರಿ ಮಗನಿಗೆ ಆ ಕುಂದೂರು ಬೆಟ್ಟದ ಕಾಳಿಂಗನ ಕೈ ಒಳಗಿರ್ತಕ್ಕಂತ ಹಾವು ಚೌಳುಗಳೆಲ್ಲ ಅಯ್ಯೋ ಅವನಿಗೆ ವಿಪರೀತವಾಗಿ ಕಷ್ಟ ಕೊಡ್ತಿರುವಂತೆ. ಶಿವ. ನಾಗರಾವು ಬಂದು ನಾಗರದಾವು ಬಂದು ನಾಗರದಾವು ಬಂದು ನಾಲಿಗೆಯ ಕಚಗಂದು ಒಳ್ಳೆ ಹಾವು ಅವನು ಹೊಟ್ಟೆಯ ತುಂಟಗ ನಾವು ಅವನ ಗಂಟಾಲ ಯಪ್ಪಾವು ಅವನು ಹೆಕ್ಕತ್ತ ಹಿಡ್ಕೊಂಡು ಕಚ್ಚು ಕಚ್ಚುರಾವ ಮಗನು ಕಿತ್ತು ಕಿತ್ತು ಎಸೆಯುತ್ತಾನೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ಆ ಕವಿಯ ಒಳಗೆ ದಯ ಮಾಡು.
ಕಾಳಿಂಗನ ಗವಿ ಒಳಗೆ ಕೆಂಪಚಾರಿ 12 ವರ್ಷದ ತನಕ ಅವನ ಕಣ್ಣಿನಲ್ಲಿ ಕಂದನಿಗೆ ಕಣಜ ಮನೆ ಮಾಡಿ ಹುಬ್ಬಳ್ಳಿ ಮಗನಿಗೆ ದಬ್ಬೆ ಹುಲ್ಲು ಬೆಳಕಂಡು ಅವನ ಬಾಯಿ ಒಳಗೆ ನನ್ನ ಕಂದ ಬಾಳೆ ಬೊಡ್ಡ ಬೆಳಕಂಡು ಕಂಕಳ ಸಂಧಿ ಒಳಗೆ ಗರಡಾಳು ಮನೆ ಮಾಡಿ ಅವನ ನತ್ತಿಯ ಮೇಲೆ ಕಂದನಿಗೆ ಮತ್ತಿ ಮರ ಬೆಳಕಂಡು ಹೊಟ್ಟೆ ಮೇಲೆ ಮಗನಿಗೆ ಪಟ್ಟಣದ ಮರ ಬೆಳಕಂಡು ಅವನ ಎದೆಯಲ್ಲಿ ಸ್ವಾಮಿಗೆ ಹೆಜ್ಜೇನು ಮನೆ ಮಾಡಿ ಕೆಂಪಚಾರಿಯ ಮಗನ ಮೂಗಿನ ಅಲ್ಲಿ ಕಂದ ಮೂಗುತ್ತಾ ಮುಡ್ಕೊಂಡು ಅವನ 2 ಭುಜದ ಮೇಲೆ 3 ಮರ ಬೆಳಕಂಡು ಬೆನ್ನಲ್ಲಿ ಮಗನಿಗೆ ಬೆಲಪತ್ರ ಮರಗೆ ಬೆಳಕಂಡು ಮಂಡಿಯ ಒಳಗೆ ಕಂದ ಮುಂಡುಗಳ್ಳಿ ಬೆಳಕಂಡು 2 ಪಾದದ ಒಳಗೆ ಪಾಪಸಿಗಳಿ ಬೆಳಕಂಡು 2 ಹಸ್ತದ ಮೇಲೆ ಅರಳು ಗಿಡ ಬೆಳಕಂಡು ಅರಳು ಮರ ಬೆಳಕಂಡು ಕಾಳಿಂಗನ ಗವಿ ಒಳಗೆ ಅವನ ರೋಮಗಳೆಲ್ಲ ಬೆಳೆದು ಭೂಮಿಗೆ ಆಲ್ದ ಮರ ಬೀಳಿ ಯಾವ ರೀತಿ ಬೀಳುತ್ತದೋ ಅದೇ ರೀತಿ ಕೆಂಪಾಚಾರಿಗೆ ರೋಮವೆಲ್ಲ ಬೆಳೆದು ಭೂಮಿಗೆ ಬೀಳು ಬಿಟ್ಟುಕೊಂಡು ಜಡಮುಡಿಗಳು ಬೆಳಕಂಡು ಭೂಮಿಗೆ ಬೀಳು ಬಿಟ್ಟುಕೊಂಡು ಕಾಳಿಂಗನ ಗವಿ ಒಳಗೆ ಅವನಿಗೆ ಆವಿನ ಸಿಗೆಯಂತೆ ಚೌಳಿದ ತಲೆ ದಿಂಬು ಸಂಕಟ ಪಡ್ತಿರೋರಂತೆ ಕಂದ ಕೆಟ್ಟ ದೇವ್ರಂತ ಗೊತ್ತಿದ್ದಾರೆ ಕುಲಮ ಕಚೇರಿ ಒಳಗೆ ನಾನಂತ ಮಾತುಗಳ ಆಡ್ತಿದ್ದಪ್ಪ ಗುರುವೇ ಅಪ್ಪ ಕಣ್ಣು ಶಕ್ರೆನೋರು ಯಾರು ಕುಡಿಯುತ್ತಿದ್ದ ಮಗನ ಕಾಳಿಂಗನ ಗವಿ ಒಳಗೆ ತಂದು ಇಂಥ ಕಷ್ಟ ಕೊಟ್ಟೋದಪ್ಪ ಮಂಡ್ಯದ ಲಿಂಗಯ್ಯೋ ಗುರುವೇ ಕೆಂಪಚಾರಿ ಕಾಳಿಂಗನ ಗವಿ ಒಳಗೆ ಶೋಕ ಮಾಡ್ತಿರೋನಂತೆ ಆವಾಗ 12 ವರ್ಷಗಳು ತುಂಬಾ ತನಕ ಆ ಕಾಳಿಂಗನ ಗವಿ ಒಳಗೆ ಆವು ಚೌಳುಗಳೆಲ್ಲ ಅವನ ಕಚ್ಚಿ 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 ಕುಲಮ ಕಚೇರಿ ಒಳಗೆ ಕೊಟ್ಟಿದ್ರಲ್ಲ 714 ನೀಲಿ ಆ ನೀಲಿಗಳನ್ನೆಲ್ಲ ಕಚ್ಚಿ ಹೀರಿದ್ದಾವೆ ಅವನ ಶರೀರದೊಳಗೆ ಹರಿತಕ್ಕಂಥ ಕಾಮ ಕ್ರೋಧ ಮದ ಅಹಂಕಾರನ್ನೆಲ್ಲ ದುರ್ಬುದ್ಧಿಯನ್ನೆಲ್ಲ ಹೋಗಲಾಡಿಸಿದ್ದಾವೆ ಹಾವು ಚೌಳುಗಳು ಆವಾಗ ಕುರುಬೇಗೌಡರ ಮಠ ಮನೆಯೊಳಗೆ ಕುಳಿತಿರೋ ಧರ್ಮಗುರು ಪರಂಜ್ಯೋತಿ ಕಂಡಾಯದ ಮೂರ್ತಿಗೆ ಜ್ಞಾನವಾಯಿತು ಮಗನು ಕೂಡ ಆಯ್ಕೆ ಬಂದು 12 ವರ್ಷ ತುಂಬೋಯ್ತು ಮಗನ ಬರಮಾಡಿಸ್ಬೇಕು ಅಂತ ಹೇಳಿ ದೊಡ್ಡಮ್ಮ ತಾಯಿ ಏನಣ್ಣಯ್ಯ ನಿಮ್ಮ ಮಗನ ಕೆಂಪಚಾರಿ ಮಗನ ಕೂಡ ಹಾಕ್ಬಿಟ್ಟು ಬಂದಿದ್ದೀವಿ ಕಾಳಿಂಗನ ಗವಿ ಒಳಗೆ ಮಗನೋಗಿ ಕೂಗ್ಬಿಡಿ ದೊಡ್ಡಮ್ಮ 12 ವರ್ಷ ಆಗೋಯ್ತು ಅಣ್ಣಯ್ಯ ಒಬ್ಬ ನರಮಾನವ 10-15 ದಿನಗಳು ಅನ್ನಹಾರ ಇಲ್ಲದೆ ಇರಬಹುದು 12 ವರ್ಷಗಳ ತನಕ ಕಾಳಿಂಗನ ಗವಿ ಒಳಗೆ ನಿಜವಾಗ್ಲೂ ಆ ಕೆಂಪಚಾರಿ ಜೀವಂತನ ಬದುಕಿದ್ದೇನೆ ಅಣ್ಣಯ್ಯ ಇಲ್ಲ ಏನ್ ದೊಡ್ಡಮ್ಮ ನಮ್ಮ ಮಾತನ್ನು ನೀವು ತಿರಸ್ಕಾರ ಮಾಡ್ತೀರಾ ಕೆಂಪಚಾರಿ ಕುಂದೂರು ಬೆಟ್ಟದಲ್ಲಿ ಸಂದೋಗವ್ ನಿಂತೀರಾ ಮತ್ತಿನ್ನೇನಣ್ಣಯ್ಯ ಸಂದೋಗದಲ್ಲಿ ಇರ್ತಾನೆ ಅವನು ಅಯ್ಯೋ ದೊಡ್ಡಮ್ಮ
ಸಂದೋಗದಕ್ಕೆ ಅವನು ಆಚಾರಿ ಮಗ ಆಯುಷ್ಯದಲ್ಲಿ ಪ್ರವೀಣ ತಾಯಿ ಮಂಗಳಾರತಿಯ ಮಾಡಿ ನಿನ್ನ ಮಾಂಗ ಕೆಂಪಚಾರಿಯ ಬರಮಾಡಿ ಅಂದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಪವಾಡ ನಿಗಪ್ಪ ಯಾವಾಗ ಅಣ್ಣನವರು ಹೇಳದಂತ ಮಾತನ್ನ ಕೇಳಿ ದೊಡ್ಡಮ್ಮ ತಾಯಿ ಆಗ್ಬೋದು ಅಣ್ಣಯ್ಯ ಅಂತೇಳಿ ತಾಮ್ರದ ಮಿಳ್ಳೆ ಒಳಗೆ ನೀರನ್ನು ತುಂಬಿಕೊಂಡು ಪನ್ನೀರ ಬೆರಳಿ ತಟ್ಟೆ ಒಳಗೆ ಗಂಧರ್ಶನ ಕಡ್ಡಿ ಕರ್ಪೂರ ಧೂಪ ಶಾಮ್ರಾಣಿ ತಂದು ಕುರುಬೇಗೌಡರು ಮಠ ಮನೆಯಿಂದ ಹೊರಗಡೆ ಬಂದು ನಿಂತ್ಕೊಂಡು ಎಲಿಯ ಕುಂದೂರು ಬೆಟ್ಟಕ್ಕೆ ಮಂಗಳಾರತಿಯ ಮಾಡಿದರಂತೆ ತೋಪಿನ ದೊಡ್ಡಮ್ಮ ಎಲಿಯ ಕುಂದೂರು ಬೆಟ್ಟಕ್ಕೆ ಮಂಗಳಾರತಿಯನ್ನ ಬೆಳಗಿ ಮಗನನ್ನ ಕೂಗ್ತಾ ಇರೋಳಂತೆ ತಾಯಿ ಆಚಾರಿ ಮಗನೇ ಬಪ್ಪ ಹಾಯಿಸಿದಲ್ಲಿ ಪ್ರವೀಣ ಬಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಅಯ್ಯೋ ಮಗನೇ ನಿಗಪ್ಪ ಬನ್ನಿ ನನ್ನ ಪಂಚಳದವರ ಮಗನೇ ಬಪ್ಪ ಪಂಚಮುಖದ ಒಡೆಯ ಬಪ್ಪ ಸಿದ್ದಯ್ಯ ಸ್ವಾಮಿ ನಿಡುಗಟ್ಟದ ಹಯ್ಯ ಬಾರೋ ನಿಜಗಳು ಸಿದ್ದಯ್ಯ ಬಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ನನ್ನ ತೋಪಿನ ದೊಡ್ಡಮ್ಮನವರ ಪಟ್ಟದ ಮದ್ದಾನೆ ಬಾರೋ ಸಿದ್ದಯ್ಯ ಸ್ವಾಮಿ ಬನ್ನಿ ನನ್ನ ರಾಟಪಾಜಿಯ ಮಗನೆ ಬಪ್ಪ ನಾಗರತ್ನ ಹರಳೆ ಬಾರೋ ಸಿದ್ದಯ್ಯ ಸ್ವಾಮಿ ಬನ್ನಿ ಅಯ್ಯೋ ಮಗನೇ ನಿಗಪ್ಪ ಮನ್ನ ಬಪ್ಪ ಹೊನ್ನ ಹುತ್ತದ ಒಡೆಯ ಬಾರೋ ಸಿದ್ದಯ್ಯ ಸ್ವಾಮಿ ಬನ್ನಿ ದೊಡ್ಡವರು ಮಗನೆ ಬಾರೋ ತಳವಾಯಿ ಆರಿಸು ಬಾರೋ ಸಿದ್ದಯ್ಯ ಸ್ವಾಮಿ ಬನ್ನಿ ದೊಡ್ಡಮ್ಮ ತಾಯಿ ಕೂಗುವಂತ ಕೂಗನ್ನ ಕೇಳಿದನಂತೆ ಕುಂದೂರು ಬೆಟ್ಟದ ಕಾಳಿಂಗನ ಗವಿ ಒಳಗಿರುವ ಕೆಂಪಚಾರಿ ಆವು ಚೌಳುಗಳು ನನಗೆ ಮನೆ ಆಗಿದೆ ಎಲ್ಲ ತಾಯಿ ದೊಡ್ಡಮ್ಮ ನನ್ನ ರೋಮ ರೋಮಗಳೆಲ್ಲ ಬೆಳೆದು ಭೂಮಿಗೆ ಬೀಳು ಬಿಟ್ಟಿದವಲ್ಲ ತಾಯಿ ಹೇಗೆ ನಾನು ಎದ್ದು ಬರ್ಲೇವ ತಾಯಿ ದೊಡ್ಡಮ್ಮ ತಾಯಮ್ಮ ಪಾಪುಗೇಡಿಯ ಮಗ ಪರದೇಶಿ ಮಗನಾಗಿ ಅಯ್ಯೋ ದೊಡ್ಡಮ್ಮ ಇಂದು ಕಾಳಿಗನ ಕವಿಯ ಒಳಗೆ ನಾನು ಇಂಥ ಕಷ್ಟವ ಪಡ್ತಾ ಇದ್ದೀನಿಲ್ಲ ತಾಯಿ ನಾನು ಎದ್ದು ಬೊಬ್ಬೆಗೌಡನ ಪುರಕ್ಕೆ ಹೇಗೆ ಬರ್ಲಿ ಅಂತ ಹೇಳಿ ಕೆಂಪಚಾರಿ ಶೋಕ ಮಾಡ್ತಿರುವರಂತೆ ಕಾಳಿಂಗನ ಗವಿಯ ಒಳಗೆ ಆವಾಗ ಕೆಂಪಚಾರಿ ಶೋಕ ಮಾಡ್ತಾ ಇದ್ರೆ ಕಾಳಿಂಗನ ಗವಿಯ ಒಳಗೆ ಅಳುವ ಕಣ್ಣೀರಿನಲ್ಲಿ ಅವನು ಅನ್ನುತ್ತಾ ಕರಗಿತಲ್ಲೋ ಸಿದ್ದಯ್ಯ ಸ್ವಾಮಿ ಬನ್ನಿ
ಹೌದು ರಾಜು ಬೊಪ್ಪೇಗೌಡ ಕುರುಬೇಗೌಡ ರೊಟ್ಟಿ ಮಠ ಮನೆ ಒಳಗೆ ಬಂದು ಗಿರಿಗಿರಿನ್ ತಿರುಗ್ತಾ ಇದೆ. ನರ ದೊಡ್ಡವರು ದೊಡ್ಡಮ್ಮ ತಾಯಿ ರಾಚಪ್ಪಾಜಿ ನೋಡ್ಬಿಟ್ಟು ನೋಡಿದೆವ ತಾಯಿ ದೊಡ್ಡಮ್ಮ ಮಗ ಸತ್ತೋಗ್ಬಿಟ್ಟವನೇ ಕುಂದೂರು ಗುಡ್ಡೆ ಒಳಗೆ ಅಂತ ಹೇಳ್ತಿದ್ರಲ್ಲ. ಹುಚ್ಚು ಮಗ ಮುಂಡೆ ಮಗ ಬರ್ತವನೇ ಬೊಪ್ಪನ್ಪುರದ ಕುರುಬೇಗೌಡ ರೊಟ್ಟಿ ಮಠ ಮನೆ ಬಾಗ್ಲೆಲ್ಲ ಹಚ್ಬಿಡಿ, ಅವ್ನು ಹುಚ್ಚು ಬಂದ್ ಜ್ಞಾನದಲ್ಲಿ ಏನ್ ಮಾಡ್ಬಿಡ್ತಾನೋ ಗೊತ್ತಿಲ್ಲ ಅಂತೇಳಿ ಬೊಪ್ಪನ್ಪುರದ ಮಠ ಮನೆ ಬಾಗಿಲೆಲ್ಲ ಭದ್ರಗತಿಸ್ಬಿಟ್ಟವ್ರೆ. ಆವಾಗ ತಿರುಗುವಂತ ಗುಂಡಿಗೆ ಕರ್ಪೂರವನ್ನು ಹಚ್ಚಿ ಮಂಗಳಾರತಿ ಮಾಡಿದ್ರಂತೆ ದೊಡ್ಡಮ್ಮ ತಾಯಿ. ಕೆಂಪಚಾರಿ ಯಾವಾಗ ಕಾಳಿಗನ ಗವಿಯಿಂದ ಮೇಲ್ಗಡೆ ಎದ್ದು ಬಂದು ನಿಂತ್ಕೊಂಡಂತೆ, ಒಜ್ಜುರ್ದ ನೀಲಂಗಿ ತೊಡುತ್ತಿದ್ದ ಮಗನು ಬಂಗಾರದ ಸಾಲು ಹೆಗಲ ಮೇಲೆ ಧರಿಸುತ್ತಿದ್ದ ಮಗನಿಗೆ 19 ವರ್ಷದ ಪ್ರಾಯದ ಮಗ ಕೆಂಪಚಾರಿಗೆ ಅವನ ಮಾನ ಮರ ಮಾಡ್ಕೊಳ್ಳೋದಕ್ಕೆ ಹಂಗೆ ಹೆಗಲ ಬಟ್ಟೆ ಇಲ್ಲವಂತೆ ಕುಂದೂರು ಗುಡ್ಡೆ ಒಳಗೆ. ಪ್ರಾಯದ ಮಗನಾಗಿದ್ದಾನೆ ಕೆಂಪಚಾರಿ. ಆ ಕೆಂಪಚಾರಿಯ ಮಾನ ಮರ ಮಾಡ್ಕೊಳ್ಳೋದಕ್ಕೆ ಹಂಗೆ ಹೇಗಲು ಬಟ್ಟೆ ಇಲ್ಲವಂತೆ ಹುಟ್ಟು ನಿರ್ಮಾಣದಲ್ಲಿ ನಿಂತಿರುವಂತೆ ಕುಂದೂರು ಬೆಟ್ಟದ ಮೇಲೆ 12 ವರ್ಷಗಳಿಂದ ಕಚ್ಚಿ ಅವನ ಕಾಮ ಕ್ರೋಧನೆಲ್ಲ ಹೀರಿದಂತ ಹಾವು ಚೌಳನೆಲ್ಲ ಹೊರೆ ಕಟ್ಕೊಂಡು ನನ್ನ ದೊಡ್ಡಮ್ಮ ತಾಯಿ ಏನಾದ್ರು ತಂದಿದ್ದೀಯಪ್ಪ ಅಂತ ಕೇಳ್ಬಿಟ್ರೆ ಏನ್ ಕೊಡ್ಲಿ ನಾನು ಅಂತ ಹೇಳಿ ಹಾವು ಚೌಳನ ಹೊರೆ ಕಟ್ಕೊಂಡು ಉಗುನಿ ಸೊಪ್ಪ ಕಿತ್ಕೊಂಡು ಹುಡುಗೆ ಉಟ್ಕೊಂಡು ದರ್ಬೆ ಉಲ್ಲ ಕಿತ್ತು ಒಡದಾರ ಮಾಡಿಕೊಂಡು ಹಾವು ಚೌಳನ ಹೊರೆ ತಲೆ ಮೇಲೆ ಹೊತ್ಕೊಂಡು 19 ವರ್ಷದ ಮಗ ಕೆಂಪಚಾರಿ ಕುಂದೂರು ಬೆಟ್ಟ ಹಿಡಿದು ಕುರುಬೇಗೌಡರ ಮಠ ಮನೆಗೆ ಬರ್ತವನೆಲ್ಲ ಕೆಂಪಚಾರಿ. ದೊಡ್ಡಮ್ಮ ತಾಯಿ ಬಾಗಿಲು ತೆಗಿ ಅಂತ ಹೇಳಿದ್ರು, ದೊಡ್ಡಮ್ಮ ತಾಯಿ ಬಾಗಿಲು ತೆಗಿಲಿಲ್ಲ. ಹೌದಪ್ಪ, ದೊಡ್ಡವರು ಹೇಳಿದ್ರಂತೆ ದೊಡ್ಡಮ್ಮ ತಾಯಿ ಬಾಗಿಲು ತೆಗಿಬೇಡಿ, ಅವನು ಗುರುಭಕ್ತನಾಗಿದ್ದಾನೆ, ಕುರುಬೇಗೌಡ ರೊಟ್ಟಿ ಮಠ ಮನೆಗೆ ಪ್ರವೇಶವಿಲ್ಲ. ಹೌದು, ಅಡಪನ ಅಪ್ಪಣ್ಣ ಕರ್ತರಿಸಿ ಆ ಮಗನ್ನ ಮಂಡಚವರ ಮಾಡಿಸಿ ಅವನ್ನ ನೀಲ್ಗಾರ ಮಾಡಿಸ್ಬಿಡಿ ಅಂದ್ರಂತೆ. ರಾಚಪ್ಪಾಜಿ, ದೊಡ್ಡಮ್ಮ ತಾಯಿ, ಮಡುವಾಳ ಮಾಚಪ್ಪ ಎಲ್ಲರೂ ಸಹ ಹೊರಗಡೆ ಬಂದು ಅಪ್ಪ ಕೆಂಪಚಾರಿ ಬಂದಿದ್ದೀಯಪ್ಪ, ನನಕಂದ ಬಾರಪ್ಪ, ಗುರುಮಗನಲ್ದೇನೆ ಮಠ ಮನೆ ಒಳಗೆ ಪ್ರವೇಶ ಇಲ್ಲ ಅಂತೇಳಿ ಕರ್ಕೊಂಡೋಗಿ ಆ ದೊಡ್ಡಮ್ಮ ತಾಯಿ ಕೆರೆ ಅಂದ್ರೆ ಮಡುವಾಳ ಮಾಚಪ್ಪನ ಆ ಕೊಳ, ಅದು ಆ ಕೊಳದೊಳಗೆ ಮಗನ ಸ್ನಾನ ಮಾಡಿಸ್ಬಿಟ್ಟು ಅಡಪನ ಅಂಪಣ್ಣ ಕರ್ತರಿಸಿ ಅವನ ಮಂಡಚವರ ಮಾಡಿಸುವಾಗ ಕೆಂಪಚಾರಿ ಕಣ್ಣಲ್ಲಿ ಕಣ್ಣೀರು ಜುಳು ಜುಳು ಸುರಿಯದಂತೆ. ಮಂಡಚವರ ಮಾಡುವಾಗ ತಾಯಿ ತಂದೆ ಬರಲಿಲ್ಲ, ಸ್ವಾಮಿ ಬನ್ನಿ, ಅಯ್ಯೋ ನನ್ನ ತಾಯಿ ತಂದೆ ಅಣ್ಣ ತಮ್ಮಂದ್ರೆ ಯಾರು ಬರ್ಲಿಲ್ವಲ್ಲಪ್ಪ, ಇಟ್ಟು ಬೆಳಗದ ಹುಟ್ಟಿದ ಮಗನ ಬೆಂಡಿಗದ ಮುಳ್ಳು ಮಾಡಿಬಿಟ್ಟೆಲ್ಲಪ್ಪ. ಕೆಂಪಚಾರಿ ಅಳಬೇಳ ಕಾಣು ಅಂತ ಹೇಳಿ ದೊಡ್ಡಮ್ಮ ತಾಯಿ ಆ ತೋಪಿನ ಕಪಡಿ ಒಳಗೆ ಮಗನ ಕುಳ್ಳಿಸ್ಕೊಂಡು ಅಪ್ಪ ಕೆಂಪಚಾರಿ ರಾಚರಾಯರ ಮನೆಯ ಹೆಸರ ಹೇಳ್ತೀವಿ, ಕಪ್ಪು ದೂದ ಹಿಕ್ಕುತ್ತೀವಿ ಶರಣಾರ್ಥಿ ಅನ್ನಪ್ಪ, ಶರಣಾರ್ಥಿ ದೊಡ್ಡಮ್ಮ. ಬಸವಣ್ಣೂರ್ ಮನೆ ಹೆಸರು ಹೇಳಿ ಅಣೆಗೆ ಬಸಮಂಗ ಧರಿಸ್ತೀವಿ ಕೆಂಪಣ್ಣ, ಶರಣಾರ್ಥಿ ಅನ್ನಪ್ಪ, ಶರಣಾರ್ಥಿ ದೊಡ್ಡಮ್ಮ. ಗುರುಗಳ ಹೆಸರ ಹೇಳಿ ಕತ್ತಿಗೆ ಲಿಂಗಧಾರಣೆ ಮಾಡ್ತೀನಿ ಕೆಂಪಾಚಾರಿ, ಶರಣು ಶರಣಾರ್ಥಿ ಅನ್ನು, ಶರಣು
ಶರಣಾರ್ಥಿ ದೊಡ್ಡಪ್ಪ. ಅಪ್ಪ ಕೆಂಪಚಾರಿ, ನಿನ್ನ ತಾಯಿ ತಂದೆ ಕರೆದ ಹೆಸರು ಇಂದಿಗೆ ಸರಿಯಾಗಲಪ್ಪ ಸಿದ್ದಯ್ಯ. ನಿನ್ನ ಕೆಂಪಚಾರಿ ಎಂದ ಹೆಸರು ಇಂದಿಗೆ ಮರೆಯಾಗಲಪ್ಪ ಸಿದ್ದಯ್ಯ. ನೀನು ಸಿದ್ಧರಿಗೆಲ್ಲ ಇನ್ಮೇಲೆ ಸ್ವಾಮಿ ಬನ್ನಿ. ಸಿದ್ಧರಿಗೆಲ್ಲ ಇನ್ನು ಮೇಲೆ ನೀನು ಅತಿ ಮುದ್ದು ಗಣ ನೀಲಿ ಸಿದ್ದಪ್ಪಾಜಿ. ಅಪ್ಪ ಸಿದ್ದಪ್ಪಾಜಿ, ಅಪ್ಪ ನೀಲಿ ಸಿದ್ದಯ್ಯನಾಗು, ನಿಜವುಳ್ಳು ಭಕ್ತನಾಗು ಸಿದ್ದಯ್ಯ. ಸ್ವಾಮಿ ಬನ್ನಿ. ಅಯ್ಯೋ ಮಗನೇ ನಿಗಪ್ಪ ನೀವೇ. ಇನ್ನು ಮೇಲೆ ನಿನ್ನ ತಾಯಿ ತಂದೆಗಳು ಕರೆದಿರುವಂತ ಕೆಂಪಾಚಾರಿ ಅನ್ನಿಸಿರುವಂತ ಸರಿ ಆಗೋಲಪ್ಪ. ಹಾ ಚಪ್ಪಾಜಿ, ಮಗನ ಕರ್ಕೊಂಡೋಗಿ 7 ಗ್ರಾಮದ ಧೂಳು ಭಿಕ್ಷೆ ಮಾಡಿಸ್ಕೊಂಡು ಬಂದ್ಬಿಡೋಗಿ ಅಂತ ಹೇಳಿದಾಗ, ಅವನ ಲಕ್ಷಿಕನ ಮಗನಾಗಿ ಬಾಳ್ತಿದ್ದಂತ ಕೆಂಪಾಚಾರಿಯ ಕೈಗೆ ಮುತ್ತಿನ ಜೋಳಿಗೆ ಕೊಟ್ರಂತೆ, ಕಂಕಳಿಗೆ ನಾಗ ಬೆತ್ತ ಕೊಟ್ರಂತೆ, ಕೈಗೆ ತ್ರಿಶೂಲ ಕೊಟ್ರಂತೆ, ಬಾರಿ ಜಗಟ ತೆಗೆದು ಕೈ ಕೊಟ್ರಂತೆ. ಕೆಂಪಚಾರಿ ಕಣ್ಣಲ್ಲಿ ಕಣ್ಣೀರು ಜುಳು ಜುಳು ಸುರಿಯದಂತೆ, ನನ್ನ ಲಕ್ಷಿಕನ ಮಗನ ಭಿಕ್ಷಿಕನ ನೀ ಮಾಡಿದಪ್ಪ ಸಿದ್ದಯ್ಯ. ಸ್ವಾಮಿ ಬನ್ನಿ. ಧರ್ಮ ಗುರುವೇ ಸಿದ್ದಯ್ಯ ನೀವೇ ಬಂದು. ಬಾಳ್ಯಗಾರನ ಮಗನ, ಪರದೇಶಿ ಮಗನ ಮಾಡಿದಪ್ಪ ನನ್ನ ಗುರುವೇ. 6 ಜನ ಅಣ್ಣಂದಿರ ಜೊತೆಯಲ್ಲಿ 6 ಮಾತಾಡಲಿಲ್ಲ. ನನ್ನ ತಾಯಿ ತಂದೆ ಕೊಂಡೋಗಿ ನೀ ಅಪಗಾಡ ಮಾಡಿದಪ್ಪ ಸಿದ್ದಯ್ಯ. ಸ್ವಾಮಿ 7 ಗ್ರಾಮದ ಧೂಳು ಭಿಕ್ಷೆ ಮಾಡಿಕೊಂಡು ಗುರುಬೇಗೌಡರ ಮಠ ಮನೆಗೆ ಬಂದವರೇ ನನ್ನಪ್ಪ ನೀಲಿ ಸಿದ್ದಪ್ಪಾಜಿ. ಬುದ್ಧಿ ಪರಂಜ್ಯೋತಿ ಬಟ್ಟೆ ತಿಂಗಯ್ಯ, ಐಶ್ವರ್ಯವಂತನ ಮಗನಾಗಿ ಬಾಳುತ್ತಿದ್ದ ಮಗನ ಕತ್ತಿಗೆ ಮಣಿಯ ಕಟ್ಟಿ ನೀಲಗಾರನ ಮಾಡಿ ಭಿಕ್ಷಿಕನ ಮಾಡಿದಪ್ಪ ಮಂಡ್ಯದ ಲಿಂಗಯ್ಯ. ನಿನ್ನ ಒಟ್ಟ ಒಳಗನ ಬರಮಗನ ಎಷ್ಟು ಅಂತ ಹೇಳದಪ್ಪ ಸಿದ್ದಯ್ಯ. ಸ್ವಾಮಿ ಬನ್ನಿ. ಲಿಂಗಯ್ಯ ನೀವೇ ಬನ್ನಿ. ಭಿಕ್ಷಿಕ ಅನ್ನು ಬೆಳಕಾಣೋ ಕೇಳೋ ಸಿದ್ದಪ್ಪಾಜಿ. ಲಕ್ಷಿಕನ ಕಣಗ ಬರದಾದ್ರು ನನ್ನ ಕಂದ, ಭಿಕ್ಷಿಕನ ಜೋಳಿಗೆ ಯಾವತ್ತಿಗೂ ಬರದೆ ಅಲ್ಲ ಸಿದ್ದಪ್ಪಾಜಿ ಅಂತೇಳಿ ದೊಡ್ಡವರು ಗೋಪು ದೊಡ್ಡ ತಾಯಿ ರಾಜಪ್ಪಾಜಿ ಎಲ್ಲರೂ ಸಹ ಮಗನ್ನ ಗುರುಬೇಗೌಡರು ಮಠ ಮನೆ ಒಳಗೆ ಭಿಕ್ಷಿಕ ಬೇಡ ಕಣಪ್ಪ ಸಿದ್ದಪ್ಪಾಜಿ. ಇನ್ನು ಮೇಲೆ ನೀನು ಮನೆ ಮನೆಗೂ ದೇವರಾಗು, ನಿಜ ಉಳಿಸಿದ್ದಯ್ಯನಾಗು. ಸಿದ್ದಯ್ಯ. ಸ್ವಾಮಿ ನಿನ್ನ ನೆಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡು ಬಪ್ಪ. ಸಿದ್ದಯ್ಯ. ಸ್ವಾಮಿ ನಿನ್ನ ನೆನದವರ ಮನೆಯ ಒಳಗೆ ನೀನೇ ಸಾಕಾರವಾಗು. ಸಿದ್ದಯ್ಯ. ಸ್ವಾಮಿ ಗುರು ಸಿದ್ದಪ್ಪಾಜಿ. ಲಿಂಗಯ್ಯ ದಯ ಮಾಡು. ಅಪ್ಪ ಇನ್ನು ಮನೆ ಮನೆಗೂ ದೇವರಾಗು, ನೆಂಬದಂತೆ ಅವ್ರ ಮನೆ ಒಳಗೆ ತುಂಬಿ ತುಳುಕಾಡಪ್ಪ. ಶಿವ ಶಿವ. ನೀಲಿ ಸಿದ್ದಪ್ಪಾಜಿ ಆಗು, ನಿಜವಳು ಭಕ್ತನಾಗು ಅಂತ ಹೇಳಿ ಆವಾಗ ಸಿದ್ದಪ್ಪಾಜಿ ಅವರ ಕುರುಬೇಗೌಡರು ಮಠ ಮನೆ ಒಳಗೆ ಹೌದು. ಎಲ್ಲರೂ ಆ ಮಂಗನ ಅಲ್ಲಿ ಕುಳ್ಳಿರಿಸಿಕೊಂಡು ಸಮಾಧಾನ ಹೇಳಿದ್ರಂತೆ. ಉಪದೇಶ. ಅಂದಿನಿಂದ ಗುರುಗಳ ಅನುಗ್ರಹ ತಗೊಂಡು ಉಪದೇಶ ತಗೊಂಡು ಹೌದು. ಗುರುಗಳು ಹೇಳ್ದ ಹಾಗೆ ಸೋಮವಾರ ದಿನ ಶುಕ್ರವಾರ ದಿನ ಪೂಜೆ ಮಾಡ್ತಕ್ಕಂಥವ್ರಿಲ್ಲ ಅಂತಿದ್ದೆ, ಆಸ್ಕೊಂಡಂತ ಹುಲಿ ಚರ್ಮ ಮಡಚಿ ಮಡಗವರಿಲ್ಲ ಅಂತಿದ್ದೆ. ಹೌದು. ನನಗೆ ಪರಮ ಭಕ್ತನಾದ ನಿಜ. ನನಗೆ ಆಚಾರ್ಯ ಮಗ ಕೆಂಪಚಾರಿ ನನ್ನ ಬೊಪ್ಪೆಗೊಂಡು
ಬೊಪ್ಪನಪುರದಲ್ಲಿ ಬಂದು ಸಿದ್ದಪ್ಪಾಜಿಯವರಾದ್ರು ಅಂತೇಳಿ ಬೊಪ್ಪೇಗೌಡಪುರದ ಕುರುಬೇಗೌಡರ ಮಠ ಮನೆ ಒಳಗೆ ಉರಿ ಮಂಚಿನ ಮೇಲೆ ಆನಂದವಾಗಿ ಮಲಗಿರೋರಂತೆ ಧರ್ಮಗುರು ಕಂಡಾಯ್ದ ಮೂರ್ತಿ ಸಿದ್ದಪ್ಪಾಜಿ ಆ ಗುರುಗಳ ಪಾದ ಚರಣಗಳ ಬಳಿಯಲ್ಲಿ ಆ ಗುರುಗಳು ಹೇಳಿದಂತ ವಿತ್ವಚನಗಳನ್ನು ಕೇಳ್ಕೊಂಡು ಇತ್ತು ಭೋಜನಗಳನ್ನು ಕೇಳ್ಕೊಂಡು ಸಂತೋಷದಿಂದ ಭಕ್ತಿಯಿಂದ ಕುರುಬೇಗೌಡರ ಮಠ ಮನೆ ಒಳಗೆ ಆನಂದವಾಗಿ ಕಾಲ ಕಳ್ಕೊಂಡಿರೋರಂತೆ ಗನ ನೀಲಿ ಸಿದ್ದಪ್ಪಾಜಿ ಸ್ವಾಮಿ ಸಿದ್ದಪ್ಪಾಜಿ ಗುರುಗಳ ಪಾದ ಬಳಿಯಲ್ಲಿ ಸಂತೋಷವಾಗಿ ಅವರು ಕಾಲಾರಣ ಕಳ್ಕೊಂಡಿರೋರಂತೆ ಆ ಇರುವ ಪರಂಜ್ಯೋತಿ ಮಂಟೆಲಿಂಗ ಪಾದ ಚರಣಗಳಿಗೆ ಮಂಗಳವನ್ನು ಬೆಳಗುತ್ತಾ ಇಲ್ಲಿಗೆ ಸ್ವಾಮಿ ಕಥೆಯನ್ನು ಸಮಾಪ್ತ ಮಾಡೋಣ. ಈ ಸ್ವಾಮಿ ಕಥೆಯನ್ನು ಕೇಳಿದವ್ರಿಗೂ ಪರಮಾತ್ಮ ಅವ್ರ ಮನೆಯೊಳಗೆ ತುಂಬಿ ತುಳ್ಕಾಡ್ಲಿ ಅಂತ ಹೇಳಿ ಬೊಪ್ಪನಪುರದ ಮಂಟೆ ಸ್ವಾಮಿ ಅವರ ಪಾದ ಚರಣಗಳನ್ನ ಮಂಗಳವನ್ನು ಬೆಳಗ್ಗೆ ಇಲ್ಲಿಗೆ ಸಮಾಪ್ತ ಮಾಡೋಣ. ಬೊಪ್ಪಗಣಪುರದಲ್ಲಿ ಒಪ್ಪದಲ್ಲಿ ನೆಲೆಸಿರ ಮಂಟೇದ ಸ್ವಾಮಿ ನೆನೆಯಣ್ಣ ಕಾದುಗಟ್ಟಿ ಮೇಲೆ ಕೂತ ಪುಣ್ಯಾತ್ಮನ ಪಾದ ಪೂಜೆ ಮಾಡಣ್ಣ ಜನ್ಮ ಕೊಟ್ಟಿರ ತಂದೆ ತಾಯಿಗಳ ಮನೆಯಲ್ಲಿ ಪೂಜೆ ಮಾಡಣ್ಣ ವಿದ್ಯೆ ಬುದ್ಧಿಯ ಕಲಿಸಿದ ಗುರುವಿನ ಪಾದ ಪೂಜೆ ಮಾಡಣ್ಣ ಬೊಪ್ಪಗಣಪುರದಲ್ಲಿ ಒಪ್ಪದಲ್ಲಿ ನೆಲೆಸಿರ ಮಂಟೇದ ಸ್ವಾಮಿ ನೆನೆಯಣ್ಣ ಕಾದುಗಟ್ಟಿ ಮೇಲೆ ಕುಂತ ಪುಣ್ಯಾತ್ಮನ ಪಾದ ಪೂಜೆ ಮಾಡಣ್ಣ ಏಳು ಮಾಲೆ ಕೈಲಾಸದಲ್ಲಿರುವ ಮುದ್ದು ಮಾನವನ ನೆನೆಯಣ್ಣ ಎಡಗಡ ಬಲಗಡ ಇರುವ ನಮ್ಮ ಕಾರೆಯ ಬಿಲೆಯ ನೆನೆಯಣ್ಣ ಕಪ್ಪಡಿ ಕೈಲಾಸದಲ್ಲಿರುವ ನಮ್ಮ ರಾಜಪ್ಪಾಜಿ ನೆನೆಯಣ್ಣ ಅವರ ಪಕ್ಕದಲ್ಲಿರುವ ನಮ್ಮ ಚೆನ್ನಜಮ್ಮನ ನೆನೆಯಣ್ಣ ಬೊಪ್ಪಗಣಪುರದಲ್ಲಿ ಒಪ್ಪದಲ್ಲಿ ನೆಲೆಸಿದ ಕಾದುಗಟ್ಟಿ ಮೇಲೆ ಕುಂತ ಪುಣ್ಯಾತ್ಮನ ಪಾದ ಪೂಜೆ ಮಾಡಣ್ಣ ತೋಪಿನ ದೊಡ್ಡಮ್ಮ ತಾಯಿ ಚೆನ್ನಜಮ್ಮ ಮುಟ್ಟಿನಲ್ಲಿ ಫಲಾರದಯ್ಯ ಕುರುಬೇಗೌಡರ ಮಠ ಮನೆ ಒಳಗೆ ಮರೆತು ಲೋಕದಲ್ಲಿ ಮರೆಯಾಗಿ ಮಲಗಿದ ಮಂಟೆದ ಸ್ವಾಮಿ ನೆನೆಯಣ್ಣ ಕರ್ಪೂರ ಹಚ್ಚಿ ಮಂಗಳಾರತಿಯ ಪಾದಕ್ಕೆ ಬೆಳಗಣ್ಣ ಕರ್ಪೂರದಾರತಿ ಬೆಳಗಣ್ಣ ಮಂಗಳಾರತಿಯ ಮಾಡಣ್ಣ ಮಂಗಳಾರತಿಯ ಬೆಳಗಿದರು